लोकशंकरं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीशंकरभगवत्पूज्यपाद सद्गुरुभ्यो नमः। वेदं सच्चिदानन्दं यतिवर्यं महामतिं सुप्रदायज्ञं संयलीनं सदा सद्गुरुं सच्चिदानन्दं सदाचारं समाश्रये सच्चिदानन्देन्द्र सरस्वती गुरुभ्यो नमः। आत्मीयैः स्मृतीच्छा प्रयत्नैः कर्म हेतुभिः आत्मा कर्म करोति इति। ಈಗ ನನ್ನ ಮಗನ ಹತ್ರ ಮಾಡಿಸಿದ್ರೆ, ನನ್ನ ಆಳದ ಹತ್ರ ಮಾಡಿಸಿದ್ರೆ ನಾನ್ ಮಾಡ್ದಾಗ್ತಾನೆ. ಹಾಗೆ ನನ್ನ ಸ್ಮೃತಿ, ನನ್ನ ಇಚ್ಛೆ, ನನ್ನ ಪ್ರಯತ್ನ ನಾನಲ್ಲ, ಅದೇ ನನ್ನವರು ಮಾಡಿದ್ದ ಹಾಗೆ ನನಗೆ ಸೇರಿತ್ತೋ ಹಾಗೆ ಆತ್ಮನೋ ತನ್ನದೇ ಆದಂಥ ನೆನಪು, ಇಚ್ಛೆ, ಪ್ರಯತ್ನ ಪ್ರತಿಯೊಂದಕ್ಕೂ ಏನ್ ಮಾಡಬೇಕು ನೆನಪಿಟ್ಕೋಬೇಕು. ಆಮೇಲೆ ಅದು ಇಷ್ಟ ಆಗ್ಬೇಕು ಮಾಡಬೇಕು ಅಂತ, ಆಮೇಲೆ ಪ್ರಯತ್ನ ಮಾಡಬೇಕು. ಇದು ಮೂರು ಕರ್ಮಕ್ಕೆ ಕಾರಣ ಅಂತ. ತಾರ್ಕಿಕರು ಜ್ಞಾನ ಇಚ್ಛಾ ಪ್ರಯತ್ನ ಅಂತಾರೆ, ಜ್ಞಾನ ಇಚ್ಛಾ ಪ್ರಯತ್ನ ಅಂತಾರೆ. ಸ್ಮೃತಿ ಅಂತ ಹೇಳಿದ್ರು, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದೆಯೋ ಅದ್ರ ಬಗ್ಗೆ ಆಸೆ ಬಂದ್ರೆ ಅದಕ್ಕೆ ಪ್ರಯತ್ನ ಮಾಡ್ತಾನೆ. ಜ್ಞಾನ ಮೊದಲು, ಆಮೇಲೆ ಇಚ್ಛೆ, ಆಮೇಲೆ ಪ್ರಯತ್ನ. ಎಲ್ಲಾ ಕರ್ಮದಲ್ಲೂ ಹಾಗೆ. ಆ ಮೂರು ಕೂಡ ಆತ್ಮೀಯವೇ ಹೊರತು ತಾನಲ್ಲ, ಜೀವನಿಗಿಂತ ಬೇರೆ ಆದ್ರು. ಹಾಗೆ ನನ್ನ ಮಕ್ಕಳು, ನನ್ನ ಆಳೋ ಹಾಗೆ. ಆದ್ರಿಂದ ಅವುಗಳಿಂದ ಆತ್ಮ ಕರ್ಮ ಮಾಡ್ತಾನಲ್ಲ. ಕರ್ಮ ಮಾಡೋಕ್ಕಾಗಲ್ಲ ಅಂತಿರಲ್ಲ, ಮಾಡ್ತಾನೆ ಅಂದ್ರು. ತೇಷಾಂ ಮಿಥ್ಯಾ ಪ್ರತ್ಯಯ ಪೂರ್ವಕತ್ವಾತ್. ಹಾಗಲ್ಲ, ಅದು ನನ್ನದು ಅಂದ್ರೆ ಮಕ್ಕಳಿದ್ದ ಹಾಗೆ, ಆಳುಗಳಿದ್ದ ಹಾಗೆ, ನನ್ನ ಸ್ಮೃತಿ, ನನ್ನ ಇಚ್ಛೆ ಆ ರೀತಿ ಮಾಡ್ಕೊಂಡಿಲ್ಲ. ಹೇಳ್ಬೋದು ನನ್ನ ಇಷ್ಟ, ನನ್ನ ಪ್ರಯತ್ನ, ನನ್ನ ನೆನಪು ಅಂತ. ಅದೆಲ್ಲವೂ ಕೂಡ ತೇಷಾಂ ಅಂದ್ರೆ ಕೇಶಾಂ ಆತ್ಮೀಯ ಇದು ಸ್ಮೃತಿ ಇಚ್ಛಾ ಪ್ರಯತ್ನ ಸರಿಯಾಗಿ ಹೇಳೋ ಸೃಷ್ಟಿನ. ಅವುಗಳಿಗೆ ಮಿಥ್ಯಾ ಪ್ರತ್ಯಯ ಪೂರ್ವಕ, ತಪ್ಪು ತಿಳುವಳಿಕೆಯಿಂದ ನಾನೇ ಇಷ್ಟಪಟ್ಟೆ, ನಾನೇ ಪ್ರಯತ್ನ ಮಾಡಿದ್ದೀನಿ, ನನ್ನದೇ ಜ್ಞಾನ ಅಂದ್ರೆ ನಾನೇ ನಾನು ಅರಿತುಕೊಂಡೆ, ನನ್ನ ಪ್ರಯತ್ನ, ನನ್ನ ಇಷ್ಟ ಅಂತ ಹೇಳ್ತಾ ಹೇಳೋದು. ನನ್ನದಾದ ಅಲ್ಲೊಂದು ಇಷ್ಟ, ನನ್ನ ಮಗ ಇದ್ದ ಹಾಗೆ ಅಂತ ಯಾರೂ ಮಾಡ್ಕೊಂಡಿಲ್ಲ. ಅವುಗಳಲ್ಲಿ ತಾದಾತ್ಮ್ಯ ಇರೋದ್ರಿಂದ ಅದು ಮಿಥ್ಯಾ ಪ್ರತ್ಯಯ. ತಾನು ಅಲ್ಲದ್ರಲ್ಲಿ ತಾನು ತಿಳ್ಕೊಳ್ಳೋದೇನೋ ತಪ್ಪು ತಿಳುವಳಿಕೆ. ಮಿಥ್ಯಾ ಪ್ರತ್ಯಯ ನಿಮಿತ್ತ ಇಷ್ಟಾನಿಷ್ಟಾನುಭೂತ ಕ್ರಿಯಾಫಲ ಜನಿತ ಸಂಸ್ಕಾರ ಪೂರ್ವಕ ಹಿ ಸ್ಮೃತಿಚ್ಛಾ ಪ್ರಯತ್ನಾದಯ. ಮೊದಲು ತಪ್ಪು ತಿಳುವಳಿಕೆಯಿಂದ ಆತ್ಮಸ್ವರೂಪವನ್ನ ಪ್ರಪಂಚವಾಗಿ ನೋಡ್ತಾನೆ. ಆ ಪ್ರಪಂಚದಲ್ಲಿ ನೋಡಿದಾಗ ಅದರಲ್ಲಿ ಕೆಲವು ಇಷ್ಟ, ಕೆಲವು ಅನಿಷ್ಟ ಅಂತ ಬರುತ್ತೆ ಅವನಿಗೆ. ದೇಹಿಗಳಲ್ಲಿ ನಾನೊಂದು ಮಾಡ್ಕೊಂಡ್ಮೇಲೆ ದೇಹಕ್ಕೆ ಯಾವುದು ಇಷ್ಟವೋ ಅದು ನನಗೆ ಇಷ್ಟ, ದೇಹಕ್ಕೆ ಯಾವುದು ಕಷ್ಟವೋ ಅದು ನನಗೆ ಕಷ್ಟ. ಹೀಗೆ ಇಷ್ಟ ಅನಿಷ್ಟ ಅವುಗಳನ್ನು ಅನುಭವಿಸಿದ ಕ್ರಿಯಾಫಲ, ಅದನ್ನೇನು ಅನುಭವಿಸಿದ ನೆನ್ನೆ ಆ ಕ್ರಿಯೆಯ ಫಲ ಅದು ಮನಸ್ಸಲ್ಲಿ ವಾಸನೆ ಉಳ್ಕೊಳ್ಳುತ್ತೆ. ಅದರ ಸಂಸ್ಕಾರ ಪೂರ್ವಕವಾಗಿ ಮತ್ತೆ ಪುನಃ ಜ್ಞಾನ ಇಚ್ಛಾ ಕ್ರಿಯಾ ಬರುತ್ತೆ. ಹಿಂದೊಂದು ಅನುಭವಿಸಿದ್ವಲ್ಲ, ಕಾಫಿ ಕುಡಿಯೋದೋ, ಉಪ್ಪಿಟ್ಟು ತಿಂದಿರೋದೋ, ಚಪಾತಿ ತಿಂದಿರೋದೋ, ಅದರ ಆ ತಿಂದಿರೋ ಕ್ರಿಯೆಯ ಸಂಸ್ಕಾರ ಮನಸ್ಸಲ್ಲಿ ಇರುತ್ತೆ, ಅದರ ನೆನಪಿರತ್ತೆ. ಆ ನೆನಪಿನಿಂದ ಪುನಃ ಇಚ್ಛೆ ಪ್ರಯತ್ನ ಎಲ್ಲ ಬರುತ್ತೆ. ಹೀಗೆ ನೆನಪು, ಇಚ್ಛಾ, ಪ್ರಯತ್ನ ಪೂರ್ವ ಸಂಸ್ಕಾರ ಅಂತಾರೆ. ನೀವು ಹಿಂದೆ ಏನೇನು ಮಾಡಿದ್ರೋ, ಏನೇನು ಅನುಭವಿಸಿದ್ರೋ ಅದೆಲ್ಲವೂ ಕೂಡ ಸಂಸ್ಕಾರವಾಗಿ ಮತ್ತೆ ಪುನಃ ಜ್ಞಾನ ನೆನಪಿಗೆ ಬರುತ್ತೆ. ನೆನಪಿಗೆ ಬಂದ್ ಕೂಡ ಹಾಗೆ ಮಾಡಬೇಕು ಅನ್ಸತ್ತೆ. ಹಾಗೆ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕಂತಹ ಪ್ರಯತ್ನ ಮಾಡ್ತಾನೆ. ಹೀಗೆ ಸ್ಮೃತಿ, ಇಚ್ಛಾ, ಪ್ರಯತ್ನಗಳು ಪೂರ್ವಾನುಭೂತ ಅಂದ್ರೆ ಮಿಥ್ಯಾಜ್ಞಾನದಿಂದ ಪೂರ್ವಾನುಭೂತ ಅಂಟ್ಕೋಬೇಕು. ಹಿಂದೆ ತಪ್ಪು ತಿಳುವಳಿಕೆಯಿಂದ ಅನುಭವಿಸಿದ ಇಷ್ಟ ಅನಿಷ್ಟ ಫಲ ಕ್ರಿಯಾಫಲಗಳಲ್ಲಿ ಏನು ಸಂಸ್ಕಾರ ಉಂಟಾಗತ್ತೋ ಅದರಿಂದ ಬರುತ್ತೆ. ಏನದರಿಂದ ಬರುತ್ತೆ? ಸ್ಮೃತಿ ಇಚ್ಛಾ. ಹಿಂದೆ ಅನುಭವಿಸಿದ ಭೋಗದಿಂದ ಸ್ಮೃತಿ ಇಚ್ಛಾ ಪ್ರಯತ್ನ. ಆ ಭೋಗಕ್ಕೆ ಇಷ್ಟಾನಿಷ್ಟ ಬುದ್ಧಿ ಬೇಕು. ಆ ಇಷ್ಟಾನಿಷ್ಟ ಬುದ್ಧಿಗೆ ತಪ್ಪು ತಿಳುವಳಿಕೆ ಇರಬೇಕು. ತಪ್ಪು ತಿಳುವಳಿಕೆಯಿಂದ ಅನುಕೂಲ ಪ್ರತಿಕೂಲ, ಅನುಕೂಲ ಪ್ರತಿಕೂಲಗಳಲ್ಲಿ ಇಚ್ಛೆ ಬಂದು ಅದನ್ನು ಅನುಭವಿಸ್ತಾನೆ.
ಬಹಳ ಚೆನ್ನಾಗಿರೋದು ಗೊತ್ತಿಲ್ಲ ಅಂತ ಹೇಳಿ ಇನ್ನೊಬ್ರಿಗೂ ಅದನ್ನು ಪ್ರೇರಣೆ ಮಾಡ್ತಾನೆ. ಎಲ್ಲ ಅನುಭವಿಸ್ತಾರೆ, ಹೆಂಡ ಕುಡಿಯೋ ಹಾಗೆ ಭೋಗವನ್ನು ಅನುಭವಿಸ್ತಾರೆ. ಅನುಭವಿಸಿದ್ಮೇಲೆ ಅದರ ವಾಸನೆ ಒಂದು ಉಳ್ಕೊಳ್ಳುತ್ತೆ. ಅದಾಯ್ತು, ಮುಗೀತು. ಆ ಪುಣ್ಯವೋ ಪಾಪವೋ ಆ ಭೋಗದ ಇದು ಉಳ್ಕೊಳ್ಳುತ್ತೆ. ಉಳ್ಕೊಂಡ್ಮೇಲೆ ಪುನಃ ಅದೇ ಹೇಳುತ್ತೆ. ಕೊನೆಗೆ ಎಷ್ಟಾಗತ್ತೆ ಅಂದ್ರೆ ಕಾಲು ಎಳೆದು ಬಿಡುತ್ತೆ ಆ ಟೈಮಿಗೆ. ಹೋಟ್ಲು ವಾಸನೆ ತಿಂಡಿ ತಿಂದು ತಿಂದು ವಾಸನೆ ತಿಂದ ವಾಸನೆ ಆ ಟೈಮಿಗೆ ಅಲ್ಲಿ ಹೋಗುವ ಹಾಗಾಗತ್ತೆ. ಅದು ಕುಡಿಬೇಕು ಅನ್ಸುತ್ತೆ. ಮತ್ತೆ ಪ್ರಯತ್ನ, ಮತ್ತೆ ಇಚ್ಛಾ. ಈ ರೀತಿ ತಪ್ಪು ತಿಳುವಳಿಕೆಯಿಂದ ಸ್ಮೃತಿ ಇಚ್ಛಾ ಪ್ರಯತ್ನಗಳು ಉಂಟಾಗತ್ತೆ. ಯಥಾ ಅಸ್ಮಿನ್ ಜನ್ಮನಿ ದೇಹಾದಿ ಸಂಘಾತಾಭಿಮಾನ ರಾಗದ್ವೇಷಾಧಿಕೃತೌ ಧರ್ಮಾಧರ್ಮೌ ತತ್ಫಲಾನುಭವಶ್ಚ ತಥಾ ಅತೀತೆ ಅತೀತತರೇಪಿ ಜನ್ಮನಿ ಇತಿ ಅನಾದಿಃ ಅವಿದ್ಯಾಕೃತ ಸಂಸಾರಃ ಅತೀತೋ ಅನಾಗತಶ್ಚ ಅನುಮೇಯಃ. ಈ ಜನ್ಮದಲ್ಲಿ ಹೇಗೆ ದೇಹಾದಿ ಸಂಘಾತಗಳಲ್ಲಿ ಅಭಿಮಾನ ಬಿದ್ದು ನಾನು ಇದು ಅಂತ ಹೇಳಿ ಬೈದು ಕೂಡಲೇ ನನ್ನನ್ನು ಬೈತಾ ಇದ್ದಾರೆ ಬರುತ್ತಲ್ಲ, ದೇಹಾದಿ ಸಂಘಾತದಲ್ಲಿ ಅಭಿಮಾನ ನನ್ನ ಬೈಯೋದು ಅವ್ರನ್ನ ಗೊತ್ತಾಗೋದು ಬೇಡ ಅಂತ ನನ್ನನ್ನೇ ಬೈತಾರೆ ಅಂತ ದೇಹಾದಿಗಳಲ್ಲಿ ಅಭಿಮಾನ ಇದ್ದವನಿಗೆ ಹೇಗೆ ಅದರ ಬಗ್ಗೆ ರಾಗದ್ವೇಷಗಳು ಬರುತ್ತೋ, ಒಳ್ಳೆ ಗಾಳಿ ಬಂದ್ರೆ ಆಹಾ ಅನ್ಸತ್ತೆ, ಅಯ್ಯೋ ಸಖೆ ಅನ್ನತ್ತೆ. ರಾಗದ್ವೇಷಗಳು ಇಂದ್ರಿಯ ವಿಷಯಗಳಲ್ಲಿ ನಿಯತ. ಯಾವಾಗ ದೇಹಾಭಿಮಾನ ಬರುತ್ತೋ ಸಖೆ ಆದ್ಕೊಂಡು ಫ್ಯಾನ್ ಹಾಕ್ರೇ ಅಂತಾರೆ, ಆಹಾ ಅಂತಾರೆ. ಒಳ್ಳೆ ಕಾಫಿ ಕೊಟ್ರೆ ಆಹಾ ಅಂತಾರೆ, ಕೈ ಹಾಕ್ತಾರೆ. ಆ ಮಗುವಿನಿಂದ ಬಂದ್ಬಿಟ್ಟಿದೆ ರಾಗದ್ವೇಷ. ಚಿಕ್ಕ ಮಕ್ಕಳಾಗಿದ್ದ ದಿವಸದಿಂದಲೂ ದೇಹಾದಿಗಳ ಅಭಿಮಾನದಲ್ಲಿ ರಾಗದ್ವೇಷ ಬಂದಿದೆ. ಚೊಟ್ಟೆನ ಮಗುಗ್ ನಕ್ಸ್ಬಿಟ್ರೆ ಮಗ ನೋಡ್ಬೇಕು ಹೆಂಗ್ ಮಾಡತ್ತೆ ಅಂತ. ಚಿಕ್ಕ ಮಗುಗೆ ನಿಂಬೆ ಚೊಟ್ಟೆ ನಗಿಸ್ಬಿಡ್ಬೇಕು ಮಾಡಬೇಕು. ಎಲ್ಲಾ ದೇಹೇಂದ್ರಿಯಕ್ಕೂ ಅನುಕೂಲ ಪ್ರತಿಕೂಲ ಉಂಟೇ ಉಂಟು. ಇಂದ್ರಿಯ ವಿಷಯಕ ಅಭಿಮಾನದಿಂದ ರಾಗದ್ವೇಷ ಉಂಟು. ರಾಗದ್ವೇಷದಿಂದಲೇ ಏನಾದ್ರೂ ಮಾಡ್ಬೇಕು. ಅದು ಮಾಡಿದಿಲ್ಲ ಪುಣ್ಯ ಆಗಿರುತ್ತೆ, ಇಲ್ಲ ಪಾಪ ಆಗಿರುತ್ತೆ. ಎರಡೂ ರಾಗದ್ವೇಷದ್ದೇ. ಪುಣ್ಯಕರ್ಮ ರಾಗದ್ವೇಷ ಅಲ್ಲ ಅಂತಲ್ಲ, ಎರಡೂ ಧರ್ಮಗಳೆರಡೂ ರಾಗದ್ವೇಷದಿಂದ ಬಂದಿವೆ. ಧರ್ಮಗಳ ಫಲವೇ ಸುಖ ದುಃಖ. ಸುಖ ಯಾವುದರ ಫಲ? ದುಃಖ ಯಾವುದರ ಫಲ? ಅಷ್ಟೇ. ಧರ್ಮವು ತತ್ಫಲಾನುಭವಶ್ಚ. ಇದೇ ಸಂಸಾರ. ಹಾಗೆ ಈ ಜನ್ಮದಲ್ಲಿ ಇದು ಹೇಗೆ ನಡೀತಾ ಇದೆಯೋ ಹಾಗೆ ಅತೀತ ತರ ಹಿಂದೆ ಅದರ ಹಿಂದೆ ಅಂತ ಎಷ್ಟು ಹೋದ್ರು ಎಲ್ಲಾ ಜನ್ಮದಲ್ಲೂ ಹೀಗೆ. ಮುಂದೆ ಅದರ ಮುಂದೆ ಅಲ್ಲೂ ಹಾಗೆ. ಆದ್ರಿಂದ ಅನಾದಿ ಅವಿದ್ಯಾಕೃತ ಸಂಸಾರ. ಈ ತಪ್ಪು ತಿಳುವಳಿಕೆಯಿಂದ ಹುಟ್ಟುಕೊಂಡಂತಹ ದೇಹಾಭಿಮಾನದಿಂದ ಬರುವ ಈ ಸ್ಮೃತಿಚ್ಛಾ ಪ್ರಯತ್ನಗಳಿಂದ ಪುಣ್ಯ ಪಾಪಗಳು ಅದರ ಫಲಗಳು ಮುಗಿಯೋದೇ ಇಲ್ಲ. ಸುಖ ದುಃಖ ಭೋಗ ಲಕ್ಷಣ ಸಂಸಾರ, ಕ್ರಿಯಾಕಾರಕ ಫಲ ಲಕ್ಷಣ ಸಂಸಾರ. ಇದು ಅನಾದಿ ಅನಂತ. ಹಾಗೆ ಮುಂದಕ್ಕೂ ಅತೀತವೂ ಹಿಂದೆ ಎಷ್ಟು ದೂರ ಗೊತ್ತಿಲ್ಲ, ಅನಾಗತ ಅಂದ್ರೆ ಮುಂದೆ ಬರೋದು ಎಷ್ಟು ಗೊತ್ತಿಲ್ಲ. ಒಟ್ಟು ಇದೇ ತರ ಸಂಸಾರ ಹಿಂದಿಂದ ಬಂದಿದೆ, ಮುಂದಕ್ಕೂ ನಡ್ಕೊಂಡು ಹೋಗುತ್ತೆ. ಇದೇ ತಪ್ಪು ತಿಳುವಳಿಕೆಯಿಂದ ಹುಟ್ಟಿರುವಂತಹ ಸಂಸಾರದ ಲಕ್ಷಣ. ಈಗ ನಮಗೆ ಬುಡ ಗೊತ್ತಾಯ್ತು. ಸಂಸಾರವೆಂಬ ಅನರ್ಥದ ಬುಡ ಯಾವುದೋ? ಅವಿದ್ಯೆ. ಆ ಅವಿದ್ಯೆಯಿಂದ ದೇಹಾಭಿಮಾನದಿಂದ ರಾಗದ್ವೇಷದಿಂದ ಧರ್ಮಾಧರ್ಮದಿಂದ ಸುಖ ದುಃಖ. ಲಿಂಕ್ ಅದು. ಅವರು ಪ್ರಯತ್ನದಿಂದ ಸುಖ ದುಃಖ ಅಂತ ಹೇಳಿಲ್ಲ. ನೀನು ಇವತ್ತು ಪ್ರಯತ್ನ ಮಾಡ್ತೀಯಲ್ಲ, ಅದು ಪುಣ್ಯ ಪಾಪ ಏನೋ ಒಂದು ಬರುತ್ತೆ. ಅದು ಮುಂದೆ ಯಾವತ್ತೋ ಊಟ ಮಾಡಿಸುತ್ತೆ. ಸುಖವನ್ನೋ ದುಃಖವನ್ನೋ ಕೊಡುತ್ತೆ. ಮಾಡೋ ತನಕ ನೀವು ಸ್ವಾತಂತ್ರ್ಯ. ಮಾಡಿದ ಮೇಲೆ ನಾನು ಅನುಭವಿಸಲ್ಲ, ನಂಗೆ ಬೇಡ ಅನ್ನೋ ಹಂಗಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ. ಹಾಗೆ ಈ ರೀತಿ ಸಂಸಾರ. ಈಗ ಅದನ್ನ ತಪ್ಪು ತಿಳುವಳಿಕೆಯನ್ನು ಕಳಿಬೇಕಾದ್ರೆ ಒಂದೇ ಉಪಾಯ. ತತಶ್ಚ ಸರ್ವಕರ್ಮ ಸನ್ಯಾಸ ಸಹಿತ ಜ್ಞಾನ ನಿಷ್ಠೆಯ ಆತ್ಯಂತಿಕ ಸಂಸಾರೋ ಪರಮಃ ಇತಿ ಸಿದ್ಧಂ. ಈಗ ಜ್ಞಾನಕ್ಕೋಸ್ಕರ ಫುಲ್ ಟೈಮ್ ಕೊಡ್ಬೇಕಾದ್ರೆ ಈ ಪ್ರಯತ್ನಗಳು ಕಡಿಮೆ ಆಗ್ಬೇಕು. ನಮ್ ಟೈಮೇ ಸಾಕಾಗಲ್ಲ. ಕ್ಲೀನಿಂಗಿಗೆ ಟೈಮ್ ಸಾಕಾಗಲ್ಲ, ಹೊಟ್ಟೆ ಪಾಡಿಗೆ ಟೈಮ್ ಸಾಕಾಗಲ್ಲ, ದುಡಿಯೋಕೆ ಟೈಮ್ ಸಿಕ್ಕಾಗಲ್ಲ. ಇರೋ ಟೈಮಲ್ಲಿ ಅದೇ ತಿಂದು ಬಿಡುತ್ತೆ. ಆದ್ರೆ ಏನ್ ಮಾಡಿದ್ರು, ಎಷ್ಟು ಜಾಸ್ತಿ ಕರ್ಮಗಳನ್ನು ಬಿಡ್ಬೋದು ಅಷ್ಟು ಬಿಟ್ಟು ಬಿಟ್ರೆ, ಎಷ್ಟು ಜ್ಞಾನಕ್ಕೋಸ್ಕರ ಟೈಮ್ ಉಳಿಸ್ಕೋಬಹುದು ಅಷ್ಟು ಉಳಿಸ್ಕೊಳ್ರಿ.
ಎಷ್ಟು ಗಂಟೆ ಉಳಿಸ್ಕೋತೀನಿ ದಿನದಲ್ಲಿ ಅಂತ ಕೇಳಿದ್ರೆ ಒಬ್ಬ 12 ಗಂಟೆ ಉಳಿಸ್ಕೋತೀನಿ ಅಂತಾನೆ. ಇವು ಅಷ್ಟಾಗಲ್ಲ, 8 ಗಂಟೆ ಅಂತಾನೆ, 6 ಗಂಟೆ ಅಂತಾನೆ, ಕೊನೆಗೆ ಪಾಠ ಟೈಮ್ ಮಾತ್ರ ಅಂತಾನೆ. ಇಳಿತು ಆಗಲ್ಲ. ನೀವು ಎಷ್ಟು ಟೈಮ್ ಫುಲ್ ಅದೇ ಉಳಿಸ್ಕೋಬೇಕು. ಅದಕ್ಕೆ ಸರ್ವಕರ್ಮ ಸನ್ಯಾಸ ಸಹಿತ ಅಂದ್ರೆ ಬಾಕಿ 3 ವಿಧವಾದ ಕರ್ಮಗಳು, ದುಡ್ಡಿಗೆ ಮಾಡೋದು, ಭೋಗಕ್ಕೆ ಮಾಡೋದು, ಪುಣ್ಯಕ್ಕೆ ಮಾಡೋದು, ಈ 3 ಕರ್ಮ ಬಿಟ್ಟು ದೇಹಯಾತ್ರೆಗೆ ಎಷ್ಟೋ ಅಷ್ಟೇ. ಅನ್ನ ದುಡಿಬೇಕು ಅಂದ್ರೆ ಸ್ವಲ್ಪ ದುಡ್ಕೋಬೇಕು, ಅನ್ನ ತಿನ್ಬೇಕು, ಕ್ಲೀನಿಂಗ್ ಮಾಡ್ಕೋಬೇಕು, ಇದಿಷ್ಟು ದೇಹಯಾತ್ರೆ ಸೇರಿರೋದು. ಅದು ಒಬ್ಬ ಹೇಳ್ತಾನೆ ನಂಗೆ ದೊಡ್ಡ ಮನೆ ಬೇಕು, ತುಂಬಾ ದುಡ್ಡು ಬೇಕು ಅಂದ್ರೆ ಅದು ದೇಹಯಾತ್ರೆ ಅಲ್ಲ. ಅದು ದೇಹಯಾತ್ರೆಗೆ ದೊಡ್ಡ ಸಂಸಾರ. ಅದಕ್ಕೆ ಅವ್ರು ಹೇಳಿದ್ರು, ನೀನ್ ಮನೇನು ಇಟ್ಕೋಬೇಡ, ಅಡಿಗೆನು ಮಾಡ್ಕೋಬೇಡ, ಈ ಕೈ ಒಡ್ಡು, ಸಿಕ್ಕಿದ್ರು ತಿನ್ನು, ಇಲ್ಲದಿದ್ರು ಉಪವಾಸ. ಸರಿತಾ? ಟೈಮ್ ಉಳಿಸ್ಕೊಳ್ಳೋಕೆ ಎಷ್ಟು ಕಡಿಮೆ ಇಟ್ಕೋತೀಯೋ ಅವ್ನು ದೊಡ್ಡವನು. ಹೀಗೆ ಸರ್ವಕರ್ಮ ಸನ್ಯಾಸ ಸಹಿತವಾದ ಜ್ಞಾನನಿಷ್ಠ, ಜ್ಞಾನದಲ್ಲೇ ತತ್ಪರನಾಗಿರೋದು ಅನ್ನೋದು ಇದೆಯಲ್ಲ, ಇದರಿಂದಲೇ ಪೂರ್ಣವಾದ ಸಂಸಾರದ ಉಪರಮ ಅಂದ್ರೆ ಬಾಧೆ ವಿನಾಶವಾಗತ್ತೆ. ಯಾವುದು ಸಂಸಾರ ಅಂದ್ರೆ ಸುಖ ದುಃಖ ಭೋಗವನ್ನು ಅನುಭವಿಸೋದು. ಸುಖ ದುಃಖ ಭೋಗಕ್ಕೆ ಕಾರಣ ಏನೋ ಧರ್ಮಾಧರ್ಮಗಳು, ಧರ್ಮಾಧರ್ಮಗಳ ಕಾರಣ ಏನೋ ರಾಗದ್ವೇಷ, ರಾಗದ್ವೇಷ ಬರೋದಕ್ಕೆ ಕಾರಣ ದೇಹಾಭಿಮಾನ, ದೇಹಾಭಿಮಾನ ಬರೋದಕ್ಕೆ ಅದು ಹೊಡಿಬೇಕೀಗ. ಬುಡ ಹೊಡೆದ್ರೆ ಎಲ್ಲ ಹೋಗತ್ತೆ, ಒಂದೊಂದಾಗ ಲಿಂಕ್. ಹೀಗೆ ಹೇಳಿದ್ರು, ಅವಿದ್ಯಾಕೃತತ್ವಾಚ್ಚ ದೇಹಾಭಿಮಾನಸ್ಯ, ವಿದ್ಯಾಕೃತತ್ವಾಚ್ಚ ದೇಹಾಭಿಮಾನಸ್ಯ, ಅವಿದ್ಯಾತ್ಮಕತ್ವಾಚ್ಚಲನ ವಿದ್ಯಾತ್ಮಕತ್ವಾಚ್ಚ ದೇಹಾಭಿಮಾನಸ್ಯ, ತನ್ನಿವೃತ್ತೋ ದೇಹಾನುಪಪತ್ತೇಃ, ನಿವೃತ್ತೋ ದೇಹಾನುಪಪತ್ತೇಃ, ಸಂಸಾರಾನುಪಪತ್ತಿಃ. ಸಂಸಾರಾನುಪಪತ್ತಿಃ. ತಪ್ಪು ತಿಳುವಳಿಕೆಯಿಂದಲೇ ದೇಹಾದಿಗಳಲ್ಲಿ ಅಭಿಮಾನ ಬಂದಿದೆ ಅನ್ನೋ ಗಂಟೆ ಹೊಡೆದಾಗ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ನಿಮಗೂ ದೇಹೇಂದ್ರಿಯಕ್ಕೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಇದೆ ಅನ್ನೋದೇ ತಪ್ಪು ತಿಳುವಳಿಕೆ. ಸಂಬಂಧದಲ್ಲೂ ಏನ್ ಮಾಡಿದಾನೆ? ನನ್ನ ಸಂಬಂಧ, ನನ್ನ ದೇಹ ಮಾಡಿಲ್ಲ ಅವನು. ಏನ್ ಮಾಡಿದಾನೆ? ನಾನೇ ದೇಹ ಮಾಡ್ಕೊಂಡ್ಬಿಟ್ಟೇನೆ. ನಾನೇ ಕಣ್ಣು, ನಾನೇ ಕಿವಿ, ನಾನೇ ನಾಲಿಗೆ. ಹೋಗಿ ಇಷ್ಟು ನಾನುಗಳನ್ನು ಹೇಳ್ತೀಯಲ್ಲ, ಎಷ್ಟು ನಾನುಗಳು ಇರುವುದು ನಿನಗೆ ಅಂತ ಕೇಳಿದ್ರು ಒಂದೇ. ಒಂದ್ಸಲ ನಾನ್ ಕಣ್ಣು ಅಂತೀಯ, ಒಂದ್ಸಲ ಕಿವಿ ನಾನು ಅಂತೀಯ. ಹೌದು, ಕಿವಿನೂ ನಾನು, ಕಣ್ಣೂ ನಾನು, ಮೂಗು ನಾನು, ಬಾಯಿಯೂ ನಾನು, ಚರ್ಮವೂ ನಾನು, ದೇಹವೂ ನಾನು. ಒಂದೊಂದ್ಸಲ ಒಂದು ಹುಚ್ಚ ಅಂದ್ರೆ ಹುಚ್ಚ, ವಿವೇಕವೇ ಇಲ್ಲ. ಹೀಗೆ ಕಂಡದ್ದೆಲ್ಲ ನಾನು 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 ಅಂತ ಹೊಡ್ಕೊಂಡು ಅಭಿಮಾನ ಪಟ್ಕೊಂಡು ತಪ್ಪು ತಿಳುವಳಿಕೆಯಿಂದ ಬಂದಂತಹ ದೇಹಾಭಿಮಾನ ಅದು ಪೂರ್ತಿ ಹೋದ ಹೊರತು ರಾಗದ್ವೇಷ ಹೋಗಲ್ಲ. ರಾಗದ್ವೇಷ ಹೋದ ಹೊರತು ಧರ್ಮಾನುಷ್ಠಾನ ಹೋಗಲ್ಲ. ಧರ್ಮಾನುಷ್ಠಾನ ಹೋದ ಹೊರತು ಸುಖ ದುಃಖ ಭೋಗ ಹೋಗಲ್ಲ. ಇನ್ನು ಸಂಸಾರ ಬಿಡೋಕ್ಕಾಗಲ್ಲ. ಅದನ್ನ ದೇಹಾಭಿಮಾನ ನಿವೃತ್ತಿ ಆಗ್ಬೇಕಾದ್ರೆ ತಪ್ಪು ತಿಳುವಳಿಕೆ ಹೋಗ್ಬೇಕು. ದೇಹಾನುಪಪತ್ತೇ ಸಂಸಾರಾನುಪಪತ್ತಿ. ತಪ್ಪು ತಿಳುವಳಿಕೆ ಹೋಗ್ಬಿಟ್ರೆ ದೇಹ ಸಂಬಂಧ ಇರೋಲ್ಲ, ಆಮೇಲೆ ದೇಹಾಭಿಮಾನವೂ ಇರೋದಿಲ್ಲ, ಸಂಸಾರವೂ ಬರೋದಿಲ್ಲ. ನೋಡು, ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋಕೆ ನೀನು ಪ್ರಯತ್ನ ಮಾಡು ಅಂತ ಆ ಉಪನಿಷತ್ತು ಶಂಕರರು ನಿಮಗೆ ಮೂಲ ಬುಡ ಯಾವುದು ತೋರಿಸ್ತಾರೆ. ಮೇಲ್ಮೇಲೆ ತೇಪೆದಾರಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಮತ್ತೆ ಎದ್ಕೊಂಡ್ಬಿಡುತ್ತೆ. ಅದು ಬಹಳ ಇದೊಂದು ಸ್ವಲ್ಪ ಟೈಮು ದೂರ ಆಯ್ತು. ಅದೇ ತತ್ವಗಳಿಗೆ ಪುನಃ ಅದೇ ಸಂಸಾರ, ಪುನಃ ಅದೇ ಇದು ಹೋಗೋದಿಲ್ಲ. ರಾಗದ್ವೇಷ, ಕರ್ಮ, ಇಚ್ಛಾ, ಬೇಜಾರಕ್ಕೆ ಹೋಗಿರುತ್ತೆ. ಹೊಲ್ಲೆಲ್ಲ ಉದುರೋಗಿರುತ್ತೆ. ಚಕ್ಲಿ ತಿನ್ನೋ ಚಪಲ, ಹೊಟ್ಟೆ ತಿಂದ್ರೆ ಜೀರ್ಣ ಆಗಲ್ಲ, ಇಷ್ಟು ತಿನ್ನೋ ಚಪಲ. ಅಯ್ಯೋ ಕ್ಲೇಶವೇ, ಬಿಡೋಕೆ ಬರೋಲ್ಲ. ಈಗ ಆಗ್ಬಿಟ್ಟಿದೆ ಸಂಸಾರ. ಈಗ ಅದನ್ನೇ ಮತ್ತೆ ಬಿಡಿಸ್ತಾ ಇದ್ದಾರೆ. ದೇಹಾದಿ ಸಂಘಾತೆ ಆತ್ಮಾಭಿಮಾನ ಅವಿದ್ಯಾತ್ಮಕ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅನ್ನೋದು ಒಂದು ಮೂಟೆ. ಇದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಅನ್ನಮಯವಾದ ತೂಕ ಹಾಕುವ ಶರೀರ ಸ್ಥೂಲ ಶರೀರ. ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ ಸೂಕ್ಷ್ಮ ಶರೀರ. ಎರಡು ಇಲ್ಲಿದೆ. ಇದನ್ನು ಭಾರಿ ಅಭಿಮಾನ. ನಾನು ಅನ್ನೋದಕ್ಕೆ ಯಾವ್ದು ಹತ್ರವೋ ಅದ್ರಲ್ಲಿ ಹೆಚ್ಚು. ಪ್ರಾಣ ಹತ್ರ, ಪ್ರಾಣದಲ್ಲಿ ಜಾಸ್ತಿ ಅಭಿಮಾನ. ಮನಸ್ಸು ಹತ್ರ, ಮನಸ್ಸಲ್ಲಿ ಬಹಳ. ಆಮೇಲೆ ಇಂದ್ರಿಯಗಳು, ಆಮೇಲೆ ದೇಹ. ಹೀಗೆ ದೇಹಕ್ಕೆ ಸಂಬಂಧಪಟ್ಟವರು ಎಲ್ಲ ಅಭಿಮಾನ. ಈ ದೇಹಾದಿ ಸಂಘಾತದಲ್ಲಿ ಆತ್ಮಾಭಿಮಾನ ಬಂದಿರೋದು ತಪ್ಪು ತಿಳುವಳಿಕೆಯಿಂದಲೇ. ಈ ತಪ್ಪು ತಿಳುವಳಿಕೆ ಬಿಟ್ರೆ ಯಾವ ಥರ ಯಾರಿಗೂ ದೇಹಾದಿ ಸಂಬಂಧ ಇಲ್ಲ. ಹಿಂದೂ ಇಲ್ಲ, ಮುಂದೂ ಇಲ್ಲ, ಯಾರೊಬ್ಬರಿಗೂ ಇಲ್ಲ. ಈ ಪ್ರಪಂಚದಲ್ಲಿ ಯಾರೊಬ್ಬರಿಗೂ ತಪ್ಪು ತಿಳುವಳಿಕೆ ಅಂತ ಅದನ್ನು ಒಂದು ಬಿಟ್ರೆ ದೇಹಾದಿ ಸಂಬಂಧ ಬರೋಲ್ಲ. ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಆಗಿದೆ ಅಂತಲ್ಲ, ತಪ್ಪು ತಿಳುವಳಿಕೆ ಅನ್ನೋದು ಒಂದು ಗಮ್ಮು. ಅದು ಆತ್ಮನಿಗೂ ದೇಹಾದಿಗಳಿಗೂ ಸೇರಿಸ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ.
ಮಾಡ್ಕೊಂಡಿದ್ದೀರಲ್ಲ, ಅದು ತಪ್ಪು ತಿಳಿಕೆಯಿಂದ ಬೇರೆ ಏನಿಲ್ಲ. ಹಾಗೆ ಹೇಳ್ತಾ ಇದ್ದಾರೆ. ತಪ್ಪು ತಿಳಿಕೆಯಿಂದ ಆಗಿದೆ ಅನ್ಬಾರ್ದು. ಈ ಮಾಡ್ಕೊಂಡಿರೋದು ದೇಹಾಭಿಮಾನ ಮಾಡ್ಕೊಂಡಿರೋ ತಪ್ಪು ತಿಳುವಳಿಕೆ. ಈಗ ಅದನ್ನು ಮತ್ತೆ ವಿವರಣೆ ಕೊಡ್ತಾರೆ. ನಹಿ ಲೋಕೆ ಗವಾದಿಭ್ಯೋ ಅನ್ಯೋಹಂ ಮತ್ತಶ್ಚ ಅನ್ಯೇ ಗವಾದಯಃ ಇತಿ ಜಾನನ್ ತಾನಹಂ ಇತಿ ಮನ್ಯತೆ ಕಶ್ಚಿತ್. ಲೋಕದಲ್ಲಿ ಹಸು ಹೊಡ್ಕೊಂಡು ಹೋಗ್ತಾ ಇದ್ದಾನೆ, ಹಿಂದ್ಗಡೆ ಹೋಗೋನು ಹಸು ನೋಡ್ತಾ ಇದ್ದಾನೆ. ನಾನು ಬೇರೆ ಹಸುಗಳು ಬೇರೆ ಅಂತ ಗೊತ್ತಿದೆ. ನನಗಿಂತ ಹಸುಗಳು ಬೇರೆ, ಹಸುಗಳಿಗಿಂತ ನಾನು ಬೇರೆ ಅಂತ. ಯಾಕೆ? ಕಾಣಿಸ್ತಾ ಇದೆ. ಹೀಗೆ ಕಾಣಿಸ್ತಾ ಇರೋದು ಬೇರೆ ಅಂತ ಹಸುಗಳು ಕೊಂಡ್ಮೇಲೆ, ಹಸು ಎಲ್ಲೋ ಸಗಣಿ ಹಾಕ್ತವ್ರೆ ನಾನ್ ಸಗಣಿ ಹಾಕ್ದೆ, ಎಲ್ಲೋ ಗಂಜಲ ಹಾಕ್ತವ್ರೆ ನಾನೇ ಗಂಜಲ ಹಾಕ್ತೆ, ಹುಲ್ ತಿಂತಾ ಇರೋ ನಾನೇ ಹುಲ್ ಹಾಗಾರು ಮಾಡ್ಕೋತಾರ? ಕಾಣಿಸ್ತಾ ಇರೋದು ಬೇರೆ, ನಾನು ಬೇರೆ ಅನ್ನೋ ಸ್ಪಷ್ಟವಾಗಿ ಕಂಡ ಮೇಲೆ, ಹಾಗೆ ದೇಹಾದಿಗಳು ಕೂಡ ಕಾಣಿಸ್ತಾ ಇದೆ, ಹಸುಗಳು ಕಾಣಿಸ್ತಾ ಇದೆ. ಆ ತಿಳ್ಕೊಂಡು ತಾನು ಅಹಂ ಮನ್ಯತೆ ಕಶ್ಚಿತ್. ಯಾರೊಬ್ಬ ವಿವೇಕಿಯೋ ಮುಂದೆ ಕಾಣ್ತಾ ಇರೋ ತಾನು ಅಂತ ತಿಳ್ಕೊಳ್ಳೋದಿಲ್ಲ, ಸರಿಯಾದ ವಿವೇಕಿ. ಈ ಪ್ರಪಂಚದ ಎಲ್ಲಾ ಜನರು ಶಂಕರಾಚಾರ್ಯ ಪ್ರಕಾರ ವಿವೇಕಿಗಳ ಆತ್ಮನನ್ನು ದೇಹೇಂದ್ರಿಯಗಳನ್ನು ಬಿಡಿಸಿ ತಿಳ್ಕೊಂಡಿಲ್ಲ. ವಿವೇಕಿಯಾದವನು ತಿಳ್ಕೊಳ್ಳಿಲ್ಲ ಅಂದ್ರೆ ತಿಳ್ಕೊಂಡವರೆಲ್ಲ ಅವಿವೇಕಿಗಳು, ಧಡ್ರು, ಪ್ರಯೋಜನ ಇಲ್ಲ. ಬಹಳ ವ್ಯವಹಾರದಲ್ಲಿ ಪಂಡಿತರು ಇರಬಹುದು, ದುಡಿಮೆ ಮಾಡೋದ್ರು ಬಹಳ ಇರಬಹುದು, ಆದ್ರೆ ಪೂರ ಶುದ್ಧ ವಿವೇಕಿಗಳು, ಪ್ಯೂರ ವಿವೇಕಿಗಳು. ಗೊತ್ತಿಲ್ಲದೆ ಬರೀತಾರೆ. ಅಜಾನಂಸ್ತು ಸ್ಥಾಣು ಪುರುಷ ವಿಜ್ಞಾನವತ ಅವಿವೇಕತಃ ದೇಹಾದಿ ಸಂಘಾತೆ ಕುರ್ಯಾತ್ ಅಹಂ ಇತಿ ಪ್ರತ್ಯಯಂ. ಆಯ್ತು, ಬಿಡಿಸ್ಬಿಟ್ರು. ಕಂಬ ನೋಡಿ ಕಳ್ಳ ಅಂತ ತಿಳ್ಕೊಂಡ ಹಾಗೆ ದೇಹಾದಿಗಳನ್ನು ಕಾಣಿಸ್ತಾ ಇದ್ರು, ನಾನು ತಿಳ್ಕೊಂಡ್ರೆ ಅಜಾನನ್ ತಪ್ಪ ತಿಳ್ಕೊಂಡಿದ್ದಾನೆ, ವಿವೇಕ ಇಲ್ಲ. ಬೇರೆ ಯಾರು, ತಾನು ಯಾರೋ ಗೊತ್ತಿಲ್ಲ, ತನಗೆ ಕಾಣಿಸ್ತಾ ಇರೋ ದೇಹೇಂದ್ರಿಯಗಳು ಯಾವುದನ್ನು ಗೊತ್ತಿಲ್ಲ, ವಿಂಗಡವಾಗಿ ಅರಿಲಿಲ್ಲ, ಅದೇ ನಾನು ಮೈಮೇಲೆ ಹಾಕೊಂಡ್ಬಿಟ್ಟ. ಪುರುಷ ಕಂಬದಲ್ಲಿ ಕಳ್ಳನ ವಿಜ್ಞಾನದಂತೆ ದೇಹಾದಿ ಸಂಹಾರದಲ್ಲಿ ನಾನು ಅಂತ ತಿಳ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆಯೇ. ಗೊತ್ತಿಲ್ಲದೆ ಇರುವಂಥವನೇ ದೇಹಾದಿ ಸಂಘಾತಗಳಲ್ಲಿ ನಾನು ಅಂತ ಹೇಳಿ ತಪ್ಪಾಗಿ ತಿಳ್ಕೋತಾನೆ. ನ ವಿವೇಕತೋ ಜಾನನ್. ಋಗ್ವೇದ ಪಾಠಶಾಲೆ ಇದೆ ಅಲ್ಲಿ ವಿವೇಕವಾಗಿ ಯಾರು ತಿಳ್ಕೋತಾರೋ, ಇಲ್ಲಿ ವಿವೇಕ ಅಂದ್ರೆ ದೇಹಾದಿಗಳು ಅಲ್ಲಿದೆ ಇಲ್ಲಿ ನಾನಿದ್ದೀನಿ ಅಂತ ತಿಳ್ಕೊಳಕ್ಕಾಗಲ್ಲ. ದೇಹಾದಿಗಳು ಬರಿಯ ತೋರಿಕೆ, ಬರೀ ಸುಳ್ಳು, ನಾನೊಬ್ಬನೇ ಇರೋದು, ನನಗಿಂತ ಬಿರಿಯಾದ ಯಾವುದೂ ಇಲ್ಲ. ವಿವೇಕ ವಿವೇಕ ಬರ್ಬೇಕು. ಅವು ಉಳಿಸ್ಕೊಟ್ರಾಗಲ್ಲ, ಮತ್ತೆ ಹೇಳ್ಕೊಂಡ್ಬಿಡ್ತದ. ದೇಹೇಂದ್ರಿಯಗಳು ಕನಸಿನ ದೇಹ ಬಿಟ್ಟು ಬಂದಿದ್ದೀನಿ, ಮತ್ತೆ ಹೋಗಿ ಹಾಕೋತೀನಿ ನಾನು ಅಂತ ಹಾಕೋತೀನಿ ಅಂತ ಅರ್ತಾರಣ. ಎಚ್ಚರ ದೇಹ ಬಿಟ್ಟ ಮೇಲೆ ಹೋಯ್ತದ. ಒಂದ್ಸಲ ದೇಹೇಂದ್ರಿಯಗಳನ್ನ ಬಿಟ್ಟ ಮೇಲೆ ಮತ್ತೆ ಅದ್ರಲ್ಲಿ ನಾನು ಅನ್ನೋದು ತಲೆನೂ ಹಾಕ್ಬಾರ್ದು. ನಾನು ಅನ್ಕೊಳ್ಳೋ ಅಂತ ಬುದ್ಧಿ ಬರ್ಲೇಬಾರ್ದು. ಎಚ್ಚರದ ಪೂರ್ತಿ ಬಿಟ್ಟು ಹೋಗಿದ್ರೋ ಇಲ್ವೋ, ಕನಸಿದ ಪೂರ್ತಿ ಬಿಟ್ಟು ಬಂದಿದ್ದೀರೋ ಇಲ್ವಿ? ಯಾಕೆ ಮತ್ತೆ ಸೇರ್ಕೋತಾ ಇದ್ದೀರಿ? ಯಾಕೆ ಈ ಹಠ? ಅದೇ ನಾನು ಯಸ್ತು ಆತ್ಮ ವೈ ಪುತ್ರ ನಾಮಾಸಿ ಇತಿ ಪುತ್ರೇ ಅಹಂ ಪ್ರತ್ಯಯ ಸತು ಜನ್ಯಜನಕ ಸಂಬಂಧ ನಿಮಿತ್ತೋ ಗೌಣ ಎಂದು ಹೇಳಿದ್ದ. ಆತ್ಮ ವೈ ಪುತ್ರ ನಾಮಾಸಿ ತ್ವಂಜೀವ ಶರದಶನ ಪೂರ್ವಕ್ಕೆ ಹೇಳಿದ್ದ. ಮಗ ನೀನೇ ನಾನು ಕಣೋ ಅಂತ ಹೇಳಿ ಸಂಸ್ಕಾರ ಮಾಡುವಾಗ ಆ ಜಾತಕರ್ಮದಲ್ಲಿ ತಂದೆ ಮಗನಿಗೆ ಹೇಳ್ತಾನೆ. ನೀನೇ ನಾನು ಅಂತ ಹೇಳಿದ್ರೆ ದೇಹಾದಿಗಳನ್ನ ನೀನೇ ನಾನು, ಮಗನ ನೀನೇ ನಾನು ಅಂತ ಹೇಳೋದಾಗಲ್ಲ. ಮಗನಾದ್ರೆ ಬೇರೆ ಕಾಣಿಸಿರ್ತಾನೆ, ಬೇರೆ ಆದ ನಾನು ಇರ್ತಾನೆ. ಇಲ್ಲಿ ದೇಹೇಂದ್ರಿಯಗಳು ಬಿಟ್ಟು ಬೇರೆ ನಾನು ಇದೀನಿ ಅಂತ ಇದೆಯೋ ನಿಮ್ಗೆ? ಇಲ್ಲ. ದೇಹೇಂದ್ರಿಯಗಳು ಹೋಗ್ಬಿಟ್ರೆ ನಾವೇ ಇಲ್ಲ ಅಂತ ಆಗ್ಬಿಡ್ತೀವಿ. ಆದ್ರಿಂದ ಅಲ್ಲಿ ಜನ್ಯ ಜನಕ, ನಾನು ಜನಕ, ಅವನು ಜನ್ಯ ಅಂದ್ರೆ ಮಗ. ಆ ಸಂಬಂಧವಾಗಿ ಗೌಣವಾಗಿ ನಾನು ಅಂತ ಹೇಳೋದು ಅಷ್ಟೇ. ತಂದೆಗೆ ತಾನು ಬೇರೇನ್ ಗೊತ್ತೋ, ಮಗನು ಬೇರೇನ್ ಗೊತ್ತೋ, ಆದ್ರೂ ಗೌಣವಾಗಿ ಪ್ರೇಮವನ್ನು ತೋರಿಸೋಕೋಸ್ಕರ ಹೇಳದ ಅಷ್ಟೆ. ಗೌಣೇನ ಚ ಆತ್ಮನ ಭೋಜನಾದಿವತ್ ಪರಮಾರ್ಥಾತ್ಮ ಕಾರ್ಯಂ ನ ಶಕ್ಯತೆ ಕರ್ತುಂ. ಆ ಚಿಕ್ಕ ಮಗು ಹಾಲು ಕುಡಿತಾ ಇದೆ ಅಂದ್ರೆ ಇವನೇ ಹಾಲು ಕುಡಿತಾನ? ಹಾಲು ಕುಡಿಸ್ತಾಳಲ್ಲ, ಆಗಲ್ಲ. ಗೌಣವಾದ ಆತ್ಮನಿಂದ ಊಟ ಮಾಡೋದು,
ಇವನು ಊಟ ಮಾಡೋದು ಏನೇನೋ ಊಟ ಮಾಡ್ತಾನೆ ಮನೆ ಒಳಗೆ. ಮಗ ನೀನೇ ನಾನು ಅಂದ್ರೆ ನೀನ್ ಕುಡಿಯೋದೇ ನಾನು ಕುಡಿತೀನಿ, ನಾನ್ ತಿನ್ನೋದೇ ಅದೆಲ್ಲ ಆಗಲ್ಲ. ಅವನ್ ಗೊತ್ತು ಅವನ್ ಬೇರೆ ಇವನ್ ಬೇರೆ ಅಂತ. ಅದನ್ನ ಪರಮಾರ್ಥಾತ್ಮ ಕಾರ್ಯಂ ನ ಶಕ್ಯತೆ ಕರ್ತಂ. ಮುಖ್ಯಾರ್ಥವಾದಂತಹ ಆತ್ಮ ಕೆಲಸ ಅದು ಸಾಕ್ಷಿಯಲ್ಲಿ ಇರ್ಬೇಕಾಗಿತ್ತು. ಅಲ್ಲಿಂದ ಜಾರ್ಬಿಟ್ರು. ಅಚ್ಯುತನಾಗಿರ್ಬೇಕಾಯ್ತು. ಅಚ್ಯುತ ಅಂದ್ರೇನೋ ಜಾರೋದು. ನೋಡುವವನ ಅವಸ್ಥೆಯನ್ನು ಒಳಗಿಳಿದು ಒಂದ್ ದೇಹದೊಳಗೆ ಸೇರ್ಕೊಂಡು ಇದೇ ನಾನು ಹೇಳ್ದಾಯ್ತು ಕೂತ್ಕೊಂಡ್ಬಿಟ್ಟ. ಬಿದ್ದೇ ಹೋಗ್ಬಿಟ್ಟ. ಆದ್ರಿಂದ ಮುಖ್ಯಾತ್ಮನ ಕೆಲಸ ಗೌಣಾತ್ಮನಿಂದ ಆಗೋದಿಲ್ಲ. ದೇಹಾದಿಗಳಲ್ಲಿ ನಾನು ಅಂತ ತಿಳ್ಕೊಂಡವರು ತಪ್ಪು ತಿಳುವಳಿಕೆ ಆದ್ರು ಅವನ್ ಮಾಡ್ಕೊಂಡು ಇದೇ ಮುಖ್ಯಾತ್ಮ ಅಂತ. ನಿಜವಾದ ಮುಖ್ಯಾತ್ಮ ಸಾಕ್ಷಿ, ಅದು ಗೊತ್ತಿಲ್ಲ. ಆದ್ರೆ ವ್ಯವಹಾರ ದೃಷ್ಟಿಯಲ್ಲಿ ಯಾವುದು ಮುಖ್ಯಾತ್ಮ? ದೇಹಾದಿಗಳೇ ನಾನು ಮಾಡ್ಕೊಂಡಿದೆ ಮುಖ್ಯಾತ್ಮ. ಅದರ ಕೆಲಸ ಗೌಣಾತ್ಮರ ಮಕ್ಕಳೋ ಆಳೋ ಅವ್ರಿಗೆ ಮಾಡಕ್ಕಾಗಲ್ಲ. ಗೌಣ ಸಿಂಹಾಗ್ನಿಭ್ಯಾಂ ಮುಖ್ಯ ಸಿಂಹಾಗ್ನಿಕಾರ್ಯವತ್ ನ ಶಕ್ಯತೆ ಕರ್ತುಂ ಅಂತ ಹಿಂದಿ ಅನ್ವಯ. ಗೌಣಾಗ್ನಿಗಳು ಮುಖ್ಯ ಮುಖ್ಯಾಗ್ನಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಲೋಕದಲ್ಲಿ ಗೊತ್ತಿದೆ. ಮುಖ್ಯ ಸಿಂಹ ಬೇಟೆಯಾಡಿ ಮಾಂಸ ತಿನ್ನತ್ತೆ. ದೇವರತ್ತ ನಿನ್ ಸಿಂಹ ಅಂದ್ರೆ ಬೇಟೆ ಮಾಡಿ ಮಾಂಸ ತಿಂತಾನ? ಮುಖ್ಯ ಅಗ್ನಿ ಒಳ್ಳೆ ಅಡಿಗೆ ಮಾಡತ್ತೆ. ಬ್ರಹ್ಮಚಾರಿ ನೀನೇ ಅಗ್ನಿ ಅಂದ್ರೆ ಅವನ ತಲೆ ಮೇಲೆ ಇಟ್ರೆ ಅಡಿಗೆ ಆಗತ್ತಾ? ಆಗಲ್ಲ. ಅದನ್ನ ಗೌಣ ಪ್ರತ್ಯಯ ಸುಮ್ಮನೆ ತಮಾಷೆಗೆ ಹೇಳೋದು, ಅಲಂಕಾರ. ಇಲ್ಲಿವರೆಗೆ ದೇಹಾದ್ಯಭಿಮಾನಗಳು ತಪ್ಪು ತಿಳುವಳಿಕೆ ಹೌದು ಅಂತ ಸಿದ್ಧಪಡಿಸಿದ್ರು. ಈಗ ಇನ್ನೊಂದು ಪೂರ್ವ ಪಕ್ಷಿ ಮತ್ತೊಂದ್ಸಲ ಹೇಳ್ತಾನೆ, ಇಲ್ಲ ದೇಹಾದಿಗಳು ಬೇರೆ. ಅವನಿಗೆ ಏನಾಗಿದೆ ಅಂದ್ರೆ ಮೀಮಾಂಸಕರಿಗೆ ದೇಹಾದಿಗಳಿಗಿಂತ ಬೇರೆ ಅಂತೂ ಆಗ್ಬೇಕು ಜನ್ಮಾಂತರಕ್ಕೆ ಹೋಗೋಕೆ. ಮಾಡುವಾಗ ಇಲ್ಲಿ ಅಗ್ನಿಹೋತ್ರ ನಾನೇ ಅಂತೂ ಆಗ್ಬೇಕು. ಇತ್ತಂಡದ ಭಾವ. ಇತ್ತಂಡ ಅಂದ್ರೆ ದೇಹೇಂದ್ರಿಯಗಳು ನಾನು ಅಂತ ಆದ್ರೆ ಪರಿಶೇಚನ ಇದು ಎಲ್ಲ ಮಾಡಬಹುದು, ಹೋಮ ಮಾಡಬಹುದು. ದೇಹಾದಿಗಳು ಜನ್ಮಾಂತರಕ್ಕೆ ಹೋಗುವಾಗ ಬಿಟ್ಟು ಹೋಗ್ಬೇಕಲ್ಲ, ಅವ ದೇಹಗಳು ಬೇರೆ. ಮಾಡುವಾಗ ನಾನೇ, ಹೋಗುವಾಗ ಬೇರೆ. ಇದು ಹೇಗಾಗತ್ತೆ? ಸರಿ, ನಾನು ಹೋಗ್ತೀಯ ನೀನು ಅಲ್ಲಿ ಹೋಗೋ ಇಲ್ಲಿ ಮಾಡೋಕ್ಕಾಗತ್ತಾ? ಅದಕ್ಕೋಸ್ಕರ ಏನ್ ಮಾಡಿದ್ರು, ಈಗ ಅದೃಷ್ಟ ವಿಷಯ ಚೋದನಾ ಪ್ರಾಮಾಣ್ಯಾತ್ ಆತ್ಮಕರ್ತವ್ಯಂ ಗೌಣೈ ದೇಹೇಂದ್ರಿಯಾಧ್ಯಾತ್ಮ ಕ್ರಿಯತೆ ಇತಿ ಚೇತ್. ಅದೃಷ್ಟವಾದಂತ ಅಂದ್ರೆ ಕಣ್ಣಿಗೆ ಕಾಣದಂತ ವಿಷಯ, ಸ್ವರ್ಗ ಅಥವಾ ಭವಿಷ್ಯ ಎಲ್ಲ ಅದೃಷ್ಟ. ಭವಿಷ್ಯ ಕಾಣಿಸತ್ತೋ ಇವತ್ತು? ಕಾಣಲ್ಲ. ಅದೃಷ್ಟ ವಿಷಯ ಕಾಣಿಸತ್ತೋ? ಕಾಣಲ್ಲ. ಆ ವಿಷಯಗಳಲ್ಲಿ ಚೋದನಾ ವಾಕ್ಯ ಅಂದ್ರೆ ವೇದವಾಕ್ಯ ಇದೆ, ಒಂದು ಹೀಗಾಗತ್ತೆ ಅಂತ. ದೇಹ ಬಿಟ್ಟ ಮೇಲೆ ಹೋಗಿ ಪಡ್ಕೋಬೇಕು. ಆ ವಾಕ್ಯಗಳು ಇರುವಾಗ ಈಗ ಈ ನಾನು ಮಾಡಬೇಕು ಅಂತ ಬಂದ್ಮೇಲೆ ಈ ದೇಹೇಂದ್ರಿಯಗಳು ಮಾಡಿದ್ರೆ ಇವನಿಗೆ ಹೇಗೆ ಅಂತ ಕೇಳಿದ್ರೆ, ಇದು ಗೌಣ. ನನ್ನದಾದದ್ದು ಮಾಡಿದ್ದು ನನಗೂ ಬಂತು. ನನ್ನ ದೇಹೇಂದ್ರಿಯಗಳು ಮಾಡಿದ್ರಿಂದ ನಾನು ಈ ಫಲವನ್ನು ತಗೊಂಡೋಗಿ ಇನ್ನೊಂದು ದೇಹೇಂದ್ರಿಯಗಳಿಂದ ಅನುಭವಿಸ್ತೀನಿ. ಅದನ್ನ ಗೌಣ ಪ್ರತ್ಯಯ ಮಾಡಿ ಸ್ವಾಮಿ. ಗೌಣೈ ದೇಹೇಂದ್ರಿಯಾಧ್ಯಾತ್ಮ ಕ್ರಿಯತೆ ಇತಿ ಚೇತ್. ಇಲ್ಲ ಅಂದ್ರೆ ಭಾಷೆಕಾರು ಅವಿದ್ಯಾಕೃತಾತ್ಮತ್ವಾತ್ ತೇಷಾಂ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಘಾತವು ತಪ್ಪು ತಿಳುವಳಿಕೆಯಿಂದಲೇ ಆತ್ಮಬುದ್ಧಿ ಬಂದಿರೋದು. ತಪ್ಪು ತಿಳುವಳಿಕೆಯಿಂದಲೇ ಆತ್ಮತ್ವ ಅಂದ್ರೆ ಅಸ್ತಿತ್ವವು ತಾನೆಂಬ ಬುದ್ಧಿಯು ತಪ್ಪು ತಿಳುವಳಿಕೆನೇ ಆಗಿರೋದು. ಏನ್ ಮಾಡೋದು ಅದಕ್ಕೆ ಇದೇನ್ ಮಾಡಕ್ಕಾಗಲ್ಲ, ಪ್ರೂವ್ ಮಾಡಕ್ಕಾಗಲ್ಲ. ನಾನು ಅಂತೂ ಮಾಡ್ಕೊಳಕ್ ಬರೋಲ್ಲ, ಕಾಣಿಸತ್ತೆ ಅಂತ ಹೇಳಕ್ಕಾಗಲ್ಲ. ಮೂರು ಆಗಲ್ಲ. ಯಾವ್ದಾಗಲ್ಲ? ದೇಹೇಂದ್ರಿಯ ಸಂಘಾತವನ್ನು ಮೂಟೆ ಕಟ್ಟಿದ್ರೆ ಅದು ಕಾಣಿಸತ್ತೆ ಅಂತ ಹೇಳೋದು ತಪ್ಪು, ಇದೆ ಅಂತ ಹೇಳೋದು ತಪ್ಪು, ನಾನು ಅಂತ ಹೇಳೋದು ತಪ್ಪು. ಮೂರು ತಪ್ಪು ತಿಳುವಳಿಕೆ. ಯಾರ ಕೈಲೂ ಇದು ಎಷ್ಟು ದಿವಸ ಹೋರಾಟ ಮಾಡಿದ್ರು ಆಗಲ್ಲ. ಎಲ್ಲ ಅಂತ ಕುರುಡ್ರೆ. ಈಗ ವಾದ ಮಾಡಕ್ ಹೊರಟ್ರೆ ಅವ್ನು ದೇಹೇಂದ್ರಿಯ ಹಿಡ್ಕೋಬೇಕಲ್ಲ. ಆಯ್ತು, ಈಗೀತ ಅವನ್ ಕಥೆ. ತಂಪ ಗಾಳಿ ಬೀಸತ್ತೆ. ಇದಕ್ಕೆ ಫೋಟೋ ಈ ಕಡೆ ಚೆನ್ನಾಗಿಡ್ರಿ ನಾನು. ನಚ ಗೌಣ ಆತ್ಮಾನೋ ದೇಹೇಂದ್ರಿಯಾದಯ ಕಿಂತರ್ಹಿ ಮಿಥ್ಯಾಪ್ರತ್ಯಯೇನೈವ ಅನಾತ್ಮಾನಸ್ಸಂತಹ ಆತ್ಮತ್ವಂ ಆಪದ್ಯಂತೆ. ಮಿಥ್ಯಾಪ್ರತ್ಯಯೇನೈವ ಆತ್ಮತ್ವಂ ಆಪದ್ಯಂತೆ ಅನ್ವಯ. ಮಿಥ್ಯಾಪ್ರತ್ಯಯನ ಅನಾತ್ಮಾನಸ್ಸಂತಹ ಅನ್ವಯ ಅಲ್ಲ. ಅರ್ಥ ಆಯ್ತಾ? ಕಷ್ಟನಾ? ಎಲ್ಲ ಒದ್ದೆ ನಿದ್ದೆ ಹೋಗ್ತಿರಲ್ಲ. ದೇಹೇಂದ್ರಿಯಾದಿಗಳು ಗೌಣಾತ್ಮರಲ್ಲ.
ಗೌಣಾತ್ಮರಲ್ಲ ಅಂದ್ರೆ ಹೊರಗೆ ನನಗಿಂತ ಬೇರೆಯಾಗಿದ್ಕೊಂಡು ಟೆಂಪ್ರರಿ ಅಂಗಿ ಹಾಕೊಂಡೆ ಅಂತ ಯಾರಿಗೂ ತಿಳುವಳಿಕೆ ಇಲ್ಲ. ಅಂಗಿ ಹರಿದೋಯ್ತು ನಾನೇ ಹರಿದೋಯ್ತು ಅಂತೀರನ್ನ ಅನ್ನೋಲ್ಲ. ಆದ್ರೆ ಬೆನ್ನೋ ಕೈಯೋ ಹರಿದೋತ್ರ ಅಯ್ಯೋ ಹರಿದೋಗಿದೆ ಬೆಟ್ಟ ಇದೆ ಅಂತೀವಿ. ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿರುವ ಅಭಿಮಾನ ಗೌಣ ಅಲ್ಲ, ಮಿಥ್ಯಾಭಿಮಾನವೇ ಅಂತ ಹೇಳ್ಬೇಕು. ಅದು ಸೂತ್ರ ಭಾಷ್ಯದಲ್ಲೂ ಇದೆ, ಇಲ್ಲೂ ಇದೆ. ಭಾಷ್ಯಕಾರರು ಇಲ್ಲಿ ಮೀಮಾಂಸಕರನ್ನ ಇಟ್ಕೊಂಡು ಹೇಳಿದ್ದಾರೆ. ಬರ್ಬೇಕಾ ಜಾರ ನೀವು ಮಾಡೋರು ಇಲ್ಲಿ ಬಂದಿರತ್ತ ನೋಡ್ದ ನಾನು. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ಇದೆ. ದೇಹೇಂದ್ರಿಯಾದಿಗಳು ಗೌಣಾತ್ಮರಲ್ಲ. ಮತ್ತೇನು ಅಂದ್ರೆ ಅನಾತ್ಮವಾಗಿಯೇ ಇರುತ್ತವೆ. ಅನಾತ್ಮ ಅನ್ನೋ ಶಬ್ದಕ್ಕೆ ಬೇರೆಯಾಗಿದೆ ಅಂತ ಒಂದು ಅಧ್ಯಾರೋಪ, ಕಾಣಿಸ್ತಾ ಇದೆ ಅನ್ನೋದು ಇನ್ನೊಂದು ಅಧ್ಯಾರೋಪ. ಅದು ಎರಡೂ ಕಾಣಿಸೋದು ಬೇರೆಯಾಗಿರೋದು ನಿಜವಾಗಿ ಎರಡೂ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅನ್ನೋದು. ಇಲ್ವೇ ಇಲ್ಲ ಅಂತ ಅಂದ್ಬಿಟ್ರೆ ಫೈನಲ್ ತೀರ್ಮಾನ. ದೇಹೇಂದ್ರಿಯಗಳು ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಆಯ್ತು, ಅಯ್ಯೋ ಇಲ್ವೇ ಇಲ್ಲ ಅಂತ ಹೇಳ್ಬೇಡಿ, ಹೋಗ್ಲಿ ಕಾಣಿಸ್ತಾ ಇದೆ ಅಂತ ಆದ್ರೂ ಮಾಡ್ಕೋತೀರೋ. ಕಾಣಿಸ್ತಾ ಇದೆ ಅಂದ್ರೆ ಈ ಕನಸಲ್ಲಿ ಬಿಟ್ಟಿರೋದು ಬೇಕಾದ್ರೆ ನಮಗೆ ಈಗ ಬಿಟ್ಟು ಬಂದಿರೋದು ಕಾಣಿಸ್ತಾ ಇದೆ. ಎಚ್ಚರದಲ್ಲಿ ಬಿಟ್ಟು ಹೋಗ್ತೀವಲ್ಲ, ಅದು ಕನಸಲ್ಲಿ ಕಾಣಿಸೋದೇ ಇಲ್ಲ. ಅಲ್ಲ, ಕನಸಿಂದು ಎಚ್ಚರದಲ್ಲಿ ಕಾಣಿಸೋಲ್ಲ. ಆದ್ರೆ ಕನಸಲ್ಲಿ ಬಿಟ್ಟಿದ್ದನ್ನು ಅಯ್ಯೋ ಹೋಯ್ತಲ್ಲ, ನಾನು ದೇಹೇಂದ್ರಿಯಗಳನ್ನು ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅದು ಹೆಣವಾಗ್ಬಿಟ್ಟಿದೆ, ಅದನ್ನ ಯಾರು ಸುಡ್ಲೇ ಇಲ್ಲ, ಈಗ ಸ್ನಾನ ಮಾಡಿ ಆದ್ರೂ ಹೋಗ್ತೀನಿ ಕನಸಿಗೆ, ಅದನ್ನ ಸಂಸ್ಕಾರ ಮಾಡ್ಬೇಕು ಅಂತಾರ. ಯಾರೋ ಒಬ್ರು ಹೇಳಿದ್ರು, ನಿದ್ದೆ ಮಾಡಿದಾಗ ಮನುಷ್ಯ ಸಾಯ್ತಾನೆ, ಅದಕ್ಕೆ ಎದ್ ಕೂಡ್ಲೆ ಅವ್ನು ಸ್ನಾನ ಮಾಡ್ಬೇಕು, ಅವ್ನ್ ಸತ್ತೋದ್ರಿಂದ ಆಶೌಚ ಅಂತ. ಅಲ್ಲ, ಸತ್ರೆ ಯಾರಿಗ ಆಶೌಚ? ದೇಹಕ್ಕೋ ಬೇರೆಯವ್ರಿಗ? ಅವ್ರ ಭಾಷೆ ನೋಡ್ರಿ, ನಿದ್ದೆ ಮಾಡ್ದಾಗ ಯಾವ್ದು ಸಾಯತ್ತೆ? ದೇಹೇಂದ್ರಿಯಗಳು ಸತ್ತು ಹೋಗತ್ತೆ. ದೇಹೇಂದ್ರಿಯಗಳು ಸತ್ತೋದ್ರೆ ಮತ್ತೆ ಎದ್ದು ಕೂಡ್ಲೆ ಇವನಿಗೆ ಆಶೌಚುವಂತೆ. ಯಾರು ಹೇಳೋದು? ದೇಹೇಂದ್ರಿಯಗಳಲ್ಲಿ ಅಭಿಮಾನಕ್ಕೆ ಹೇಳೋದು. ಅವನು ಸ್ನಾನ ಮಾಡ್ಬೇಕು. ಹುಚ್ಚುಚ್ಚು ಭಾಷೆ ಇದು. ಅರ್ಥ ಆಯ್ತಾ? ಒಳ್ಳೆ ಸೂಕ್ಷ್ಮವಾದ ವಿಷಯ. ಹೀಗೆ ತಪ್ಪು ತಿಳುವಳಿಕೆಯಿಂದಲೇ ಅನಾತ್ಮವಾಗಿದ್ರು ತಾನೆಂಬ ಬುದ್ಧಿ ಬರೋ ಹಾಗೆ ಮಾಡ್ಕೊಂಡ್ಬಿಟ್ಟೇನೆ. ಹಠ ಬಿಡಲ್ಲ. ಒಬ್ರಿಬ್ರಲ್ಲ ಸ್ವಾಮಿ, ಪ್ರಪಂಚದ ಎಲ್ರಿಗೂ ಬಂದ್ಬಿಟ್ಟಿದೆ ಅನ್ಯಾಯ. ತದ್ಭಾವೇ ಭಾವ ತದಭಾವೇ ಅಭಾವ. ದೇಹೇಂದ್ರಿಯಗಳಿದ್ರೇನೆ ನಾನಿರೋದು. ಅಪ್ಪ, ಈಗ ನೋಡ್ರಿ ಇನ್ನೂ ಸ್ವಲ್ಪ ಬರಬೇಕು. ದೇಹೇಂದ್ರಿಯಗಳಿದ್ದಾಗಲೇ ನಾನಿದ್ದೀನಿ, ದೇಹೇಂದ್ರಿಯಗಳಿಲ್ಲದೆ ಹೋದ್ರೆ ನಾನಿರೋದೇ ಇಲ್ಲ ಅನ್ನೋ ಬುದ್ಧಿ ಎಲ್ಲರಲ್ಲೂ ಗಟ್ಟಿಯಾಗಿದೆ. ನಾನು ಕಾಣಿಸ್ತಾ ಇದ್ರೆ ನಾನಿದ್ದೀನಿ, ನಾನು ಇನ್ನೊಬ್ಬರಿಗೆ ಫೋಟೋ ಸಿಕ್ಕರೆ ಇವ್ರೆ, ಆ ಫೋಟೋನು ಬೇರೆ ಅಭಿಮಾನ. ದೇಹೇಂದ್ರಿಯ ಇರಲೇ ಆ ಫೋಟೋ ಇದೆ, ಹೀಗ್ ಕಾಣಿಸ್ಬೇಕು. ನಮ್ಮ ನಿಜವಾದ ಸ್ವರೂಪ ಇದೆಯಲ್ಲ ಚೈತನ್ಯ, ಫೋಟೋ ಹೊಡೆಯೋಕ್ ಬರಲ್ಲ. ಯಾವ ಫೋಟೋ ಹೊಡೆಯೋಕ್ ಬರಲ್ಲ? ಆಕಾರ ಇಲ್ಲ, ಎಲ್ಲ ನೋಡ್ತಾ ಇದೆ. ಫೋಟೋ ಹೊಡೆಯೋನೆ ಅವನು. ಫೋಟೋ ಹೊಡೆಯೋನು ಹೇಗೆ ಫೋಟೋದೊಳಗೆ ಬೀಳಲ್ವೋ ಹಾಗೆ ಸಾಕ್ಷಿಯು ಕೂಡ ಫೋಟೋ ಹೊಡೆಸ್ಕೊಳ್ಳೋದಿಲ್ಲ, ಫೋಟೋದೊಳಗೆ ಬರೋದು ಇಲ್ಲ. ದೇವರ ಫೋಟೋ ಅಂದ್ರೆ ದೇವರದ್ದಲ್ಲ, ಅದು ದೇವರು ಕಲ್ಪಿತ ದೇವರುಗಳ ಫೋಟೋ. ಅವಿವೇಕಿನಾಂ ಹಿ ಅಜ್ಞಾನ ಕಾಲೇ ಬಾಲಾನಾಂ ದೃಶ್ಯತೆ. ತಪ್ಪು ತಿಳುವಳಿಕೆ ಇದ್ದವರು ವಿವೇಕವಿಲ್ಲದೆ ತಪ್ಪಾಗಿ ತಿಳ್ಕೊಂಡು ಹುಡುಗಾಟಿಕೆ ಮಾತು ಅಂತಾರೆ. ಬಹಳ ಎತ್ತರ ಇದ್ದಾರ ಕಣ್ರಿ, ಅವನು ಭಾರಿ ದಪ್ಪ ಇದ್ದಾನೆ, ತುಂಬಾ ಬೆಳ್ಳಗಿದ್ದಾನೆ. ಯಾವುದು ಎತ್ತರವಾಗಿರೋದು, ಯಾವುದು ದಪ್ಪ ಇರೋದು, ಯಾವುದು ಬೆಳ್ಳಗಿರೋದು? ಬಹಳ ಕಪ್ಪಾಗ್ಬಿಟ್ಟಿದೆ ಕಣ್ರಿ. ಅಯ್ಯೋ, ಅವ್ರಿಗೆ ಹಲ್ಲೇ ಇಲ್ಲ. ಯಾರಿಗೆ ಹಲ್ಲಿಲ್ಲ? ಅಯ್ಯೋ, ತಾವು ಕೆಟ್ರಲ್ವಾ, ಇನ್ನೊಬ್ಬರಿಗೂ ಕೆಡಿಸ್ತಾರೆ ಇವರು ಜನ. ಅಲ್ಲ ಗುರುಗಳೇ, ಚಿಕ್ಕವರಿಂದಾಗಿ ಹೇಳ್ಕೊಂಡ್ ಬಂದ್ರೆ ಬೇಗ ಆತ್ಮಜ್ಞಾನ ಆಗೋಗುತ್ತೇನೋ. ಮಕ್ಕಳಿಂದಾನೇ ಹೇಳ್ಕೊಂಡ್ ಬರ್ಬೇಕು, ನೀನಲ್ಲ, ನೀನ್ ಇಷ್ಟು ದಿನ ನಮ್ದು ಎಲ್ಲ ತಲೆಯಲ್ಲ ಅದ್ ಬಂದು 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 ಈಗ ಹೇಳಕ್ ಹೋದ್ರೆ ಈ ಕ್ಲಾಸ್ ಆದ ಕೂಡಲೇ ಅದೆಲ್ಲ ಹಿಂದೆ ಇನ್ಫಾರ್ಮೇಶನ್ ಆಗೋಗುತ್ತೆ. ಇದು ಹಾಗೆ ಬಿಡೋಕ್ ಬರಲ್ಲ. ಇನ್ನೊಂದ್ರಲ್ಲಿ ನಾನೊಂದು ಕೂರಿಸ್ಬೇಕು ನಿಮ್ಮನ್ನ. ಬೇರೆ ಜಾಗದಲ್ಲಿ ನಾನೊಂದು ಕೂರ್ಸಿದ್ರೆ ಅವಾಗ ಇದನ್ ಬಿಡೋಕ್ಕಾಗತ್ತೆ. ಇದಾದ್ರೆ ಇದೇ ಹೇಳ್ಕೊತೀನಿ. ಎಷ್ಟಾದ್ರೂ ಹೇಳ್ರಿ ಪ್ರವಚನನ. ನಾನ್ ದಪ್ಪಗಿದ್ದೀನಪ್ಪ, ನಾನು ವಯಸ್ಸಾಗ್ಬಿಟ್ಟಿದೆ, ನಂದನ್ನ ನಾನು ನೋಡ್ಕೋಬೇಕು, ಅದ್ ಬುದ್ಧಿ ಹೋಗೋದೇ ಇಲ್ಲ.
ಅದು ನ್ಯಾಚುರಲ್ ಆಗಿ ಬರುತ್ತೆ ಅನ್ಸುತ್ತೆ ಗುರುಗಳೇ. ನ್ಯಾಚುರಲ್ ಅಲ್ಲ, ತಪ್ಪಿಳಿಕೆಯಿಂದ ಅಂತ ಭಾಷೆಕಾರ ಹೇಳ್ತಾರೆ. ನ್ಯಾಚುರಲ್ ಅಂದ್ರೆ ತಪ್ಪಿಳಿಕೆನೇ ನ್ಯಾಚುರಲ್ ಅಂದ್ರೆ ಏನು ಮಾಡಕ್ಕಾಗಲ್ಲ. ಲೋಕ ವ್ಯವಹಾರ ಚೆನ್ನಾಗ್ ಬರ್ದಿದ್ದಾರೆ. ಹುಡುಗರಿಗೆ ದೀರ್ಘೋಹಂ ಅಂದ್ರೆ ಬಹಳ ಹೈಟು, 6 ಅಡಿ ಎತ್ತರ ಇದ್ದಾನೆ. ಗೌರೋಹಂ ತೆಳ್ಳಗಿದ್ದಾರೆ ಅವರು, ಅಲ್ವೇನ್ರೇ ಬೆಳ್ಳಿಗಿದ್ದಾರೆ. ಹೌದು. ಇತಿ ದೇಹಾದಿ ಸಂಘಾತೆ ಅಹಂ ಪ್ರತ್ಯಯ. ದೇಹಾದಿಗಳ ನಾನೋ ಪ್ರತ್ಯಯ ಅಜ್ಞಾನಿಗಳಿಗೆ ಅವಿವೇಕಿಗಳಿಗೆ ತಪ್ಪು ತಿಳ್ಕೊಂಡವರಿಗಿದೆ. ನತು ವಿವೇಕಿನಾಂ ಅನ್ಯೋಹಂ ದೇಹಾದಿ ಸಂಘಾತಾತ್ ಇತಿ ಜ್ಞಾನವತಾಂ ತತ್ಕಾಲೇ ದೇಹಾದಿ ಸಂಘಾತೆ ಅಹಂ ಪ್ರತ್ಯಯೋ ಭವತಿ. ದೇಹಾದಿ ಸಂಘಾತಕ್ಕಿಂತ ಬೇರೆಯಾದ ನಾನು ಸಾಕ್ಷಿ, ದೇಹಾದಿಕ್ಕೂ ನಮಗೂ ಸಂಬಂಧ ಇಲ್ಲ, ಈ ತರಹ ನಿಶ್ಚಯವಿದ್ದು ಅನುಭವವಿದ್ದು ಜ್ಞಾನವುಳ್ಳವರಿಗೆ ಆ ಕಾಲದಲ್ಲಿ ದೇಹಾದಿ ಸಂಘಾತದಲ್ಲಿ ಅಹಂ ಪ್ರತ್ಯಯ ಬರೋಲ್ಲ. ಬಹುಶಃ ಜನ್ಮಾಂತರದ ಕರ್ಮ ಮಾಡೋರಿಗೂ ತತ್ಕಾಲದಲ್ಲಿ ಬಿಟ್ಟು ಹೋಗಿರುತ್ತೋ ನಾಗಿರುತ್ತೆ, ಪೂರ್ತಿ ಬಿಟ್ಟು ಹೋಗಿರಲ್ಲ. ಹೊಳೆ ಸ್ನಾನ ಮಾಡೋಕ್ ಹೋಗ್ತಾನೆ, ಜನ್ಮಾಂತರಕ್ಕೆ ಹೋಗ್ತೀನಿ ಪುಣ್ಯ ಪಡ್ಕೋತೀನಿ ಅಂತ ಸ್ನಾನ ಮಾಡ್ತಾ ಇರೋದು ಯಾವುದು? ದೇಹೇಂದ್ರಿಯ. ಜನ್ಮಾಂತರಕ್ಕೆ ಹೋಗೋದು ಯಾವುದು? ದೇಹೇಂದ್ರಿಯ ಬಿಟ್ಟವನು. ಈಗ ಅವನಿಗೆ ದೇಹೇಂದ್ರಿಯ ಸ್ನಾನ ಮಾಡುವಾಗ ನಾನೇ ದೇಹೇಂದ್ರಿಯ, ಅಲ್ಲಿ ಹೋಗುವಾಗ ನಾನ್ ದೇಹೇಂದ್ರಿಯ ಅಲ್ಲ. ಹೀಗೆ ಈ ಕರ್ಮಿಗಳಿಗೆ ಅರ್ಧ ಈ ಲೋಕ, ಅರ್ಧ ಪರಲೋಕ. ಇದೂ ಇಲ್ಲ ಅದೂ ಇಲ್ಲ, ತತ್ವಜ್ಞಾನವೂ ಇಲ್ಲ, ದೇಹಾದಿ ಸಂಘಾತದ ಸಂತೋಷವೂ ಇಲ್ಲ. ಹೀಗೆ ಅರ್ಧಂಬರ್ಧ ಆಗ್ಬಿಟ್ಟಿದೆ. ಅವರಿಗೆ ದೇಹಾದಿ ಸಂಘಾತದಲ್ಲಿ ನಾನೂ ಪ್ರತ್ಯಯ ಬರೋದಿಲ್ಲ. ತಸ್ಮಾತ್ ಮಿಥ್ಯಾ ಪ್ರತ್ಯಯ ಅಭಾವೇ ಅಭಾವಾತ್ ದೇಹಾದಿ ಸಂಘಾತಸ್ಯ ತತ್ಕೃತ ಏವ ನ ಗೌಣಃ. ಮಿಥ್ಯಾ ಪ್ರತ್ಯಯ ಇಲ್ಲಿ ಹೋದ್ರೆ ದೇಹಾದಿ ಸಂಘಾತಿಗಳೇ ಇರೋದಿಲ್ಲ, ಅದ್ರಲ್ಲಿ ನಾನೂನು ಅಭಿಮಾನವೂ ಇರೋದಿಲ್ಲ. ಆದ್ರಿಂದ ದೇಹಾದಿ ಸಂಘಾತಗಳಿಂದಲೇ ಬಂದದ್ದು ನಾನು ಬಡ್ಕೊಂಡದ್ದು ಇವನು. ಆಮೇಲೆ ರಾಗದ್ವೇಷ ಬಂತು, ಅದರಿಂದ ಧರ್ಮ ಬಂತು, ಅದರಿಂದ ಸುಖ ದುಃಖ ಬಂತು, ಶೈನ್ ಶುರು ಆಗ್ಬಿಡ್ತು. ಮೂಲ ಗೊತ್ತಾಗಿ ಒಂದ್ಸಲ ಜಾರ್ದ ಅಂದ್ರೆ ಎಳ್ಕೊಂಡ್ಬಿಡ್ತಾನೆ. ನೋಡಿ, ನೀವು ಕನಸಿಗೆ ಹೋದ್ಗೂಡ್ಲಿ ಯಾವುದೋ ಒಂದು ಶರೀರ ಹುಟ್ಟತ್ತಲ್ಲ, ನಾನು ಅಲ್ಲ, ಅಷ್ಟು ಶರೀರ ಬಿದ್ದಿರುತ್ತೆ, ಒಂದನ್ನು ನಾನು ಅಂದ್ಬಿಟ್ಟ. ಶುರುವಾಯ್ತು ಅವನಿಗೆ ಅಲ್ಲೇ ರೋಗ. ನಾನು ಅನ್ನೋ ರೋಗದಿಂದ ನನ್ನವ್ರು ಕೆಲವೇ ಜನ, ಇನ್ ಬಾಕಿಯವ್ರಲ್ಲ ಬೇರೆಯವರು, ಅವರು ಶತ್ರುಗಳು, ಇವರು ಮಿತ್ರರು, ಅದು ಅನುಕೂಲ ಇದು ಪ್ರತಿಕೂಲ ಎಲ್ಲ ಹಾಗೆ. ಎಚ್ಚತ್ ಕೂಡ್ಲೆ ನಾನು ಅನ್ ಶುರು ಆಗ್ಬಿಡ್ತು. ಆಯ್ತು ಬಂತ. ಈಗ ದೇಹೇಂದ್ರಿಯಗಳಲ್ಲಿ ನಾನು ಅಂತ ಬಂದು ಕೂಡ್ಲೆ ಇಮ್ಮಿಡಿಯೇಟ್ಲಿ ಬರೋದೆ ನನ್ನವರು, ರಾಗದ್ವೇಷ, ಪುಣ್ಯ ಪಾಪ, ಕರ್ಮ ಪ್ರಯತ್ನ, ಸುಖ ದುಃಖ ಅಲ್ಲಿವರೆಗೂ ಹೋಗೇ ಹೋಗುತ್ತೆ, ನಿಲ್ಸೋಕೆ ಬರಲ್ಲ. ಆದ್ರಿಂದ ಮಿಥ್ಯಾ ಪ್ರತ್ಯಯ ಅಭಾವೇ ಅಭಾವಾತ್ ದೇಹಾದ್ಯಭಿಮಾನಸ್ಯ ತತ್ಕೃತ ಏವ ಮಿಥ್ಯಾ ಪ್ರತ್ಯಯ ಕೃತ ಏವ ದೇಹಾದ್ಯಭಿಮಾನ ನ ಗೌಣ. ಸುಮ್ಮನೆ ಹೇಳೋಕ್ ಹೇಳಿದ್ದು ದೇಹಾದಿಗಳಲ್ಲಿ ನಾನು ಅಂತ, ನಿಜವಾಗಿ ನಾನಲ್ಲ ಅನ್ನೋದೇನಿಲ್ಲ. ಈಗ ಇನ್ನೊಂದು ಹೇಳ್ತಾರೆ, ಇದು ಬಹಳ ಮುಖ್ಯವಾದ್ದು. ಪೃಥಗ್ಗೃಹ್ಯಮಾಣ ವಿಶೇಷ ಸಾಮಾನ್ಯೋರ್ಹಿ ಸಿಂಹದೇವದತ್ತಯೋ ಅಗ್ನಿಮಾಣವಕಯೋರ್ವಾ ಗೌಣ ಪ್ರತ್ಯಯ ಶಬ್ದ ಪ್ರಯೋಗೋ ವಾ ಸ್ಯಾತ್ ನ ಅಗೃಹ್ಯಮಾಣ ವಿಶೇಷ ಸಾಮಾನ್ಯಯೋ. ಈಗ ಬೇರೆ ಬೇರೆ ಕಾಡಲ್ಲಿರೋ ಸಿಂಹ ಬೇರೆ, ಇಲ್ಲಿರೋ ದೇವದತ್ತ ಬೇರೆ, ಮನೆಯ ಒಳಗೆ ಉರಿತಾ ಅಗ್ನಿ ಬೇರೆ, ಇಲ್ಲಿ ಅಧ್ಯಯನ ಮಾಡುವಂತಹ ಬ್ರಹ್ಮಚಾರಿ ಬೇರೆ. ಹೀಗೆ ಪೃಥಕ್ ಗೃಹ್ಯಮಾಣ ವಿಶೇಷ ಸಾಮಾನ್ಯೋ ಅಂದ್ರೆ ವಿಶೇಷವಾದ್ನು ಗೊತ್ತಿರುತ್ತೆ. ಅವೆರಡಕ್ಕೂ ಕಾಮನ್ ಆದಂತಹ ಆ ತೇಜಸ್ಸು, ಬ್ರಹ್ಮಚಾರಿಯ ತೇಜಸ್ಸು, ಅಗ್ನಿಯ ತೇಜಸ್ಸು, ಕಾಡಿನ ಸಿಂಹದ ಶಕ್ತಿ, ಇವನ ಶಕ್ತಿ. ಹೀಗೆ ವಿಶೇಷ ಸಾಮಾನ್ಯಗಳು ಬೇರೆ ಬೇರೆ ಗೊತ್ತಿದ್ದು ಸಿಂಹದೇವದತ್ತರಿಗಾಗಲಿ ಬೆಂಕಿ ಬ್ರಹ್ಮಚಾರಿಗಾಗಲಿ ಗೌಣವಾದ ತಿಳುವಳಿಕೆ, ಗೌಣವಾದ ಶಬ್ದವನ್ನು ಹೇಳ್ತೀವಿ. ಸಿಂಹೋ ದೇವದತ್ತ ಅಗ್ನಿಯರ್ ಮಾಣವಕಃ ಅಂತ ಹೇಳಿ ಎರಡು ಶಬ್ದವನ್ನ ಲೋಕದಲ್ಲಿ ಉಂಟು, ಮನಸ್ಸಲ್ಲಿ ಅನ್ಕೊಳ್ಳೋದು ಉಂಟು, ಹೇಳೋದು ಉಂಟು. ಅದು ಗೃಹ್ಯಮಾಣ ವಿಶೇಷ ಸಾಮಾನ್ಯ ಅಂದ್ರೆ ಯಾರಿಗೂ ಬೆಂಕಿ ಬೇರೆ ದೇವರತ್ತ ಬೇರೆ ಗೊತ್ತಿಲ್ಲ ಅಂತೇನಿಲ್ಲ, ಬ್ರಹ್ಮಚಾರಿ ಬೇರೆ ಬೆಂಕಿ ಬೇರೆ, ಸಿಂಹ ಬೇರೆ ದೇವರತ್ತ ಬೇರೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದೇ. ಆದ್ರಿಂದ ಇದು ಆಲಂಕಾರಿಕ ಭಾಷೆ ಅಂತಾರೆ. ಈಗ ಕೋಲನ್ನು ಹಿಡ್ಕೊಂಡು ಮಗು
ಅಜ್ಜನ ಕೋಲಿದು ನನ್ನಯ ಕುದುರೇನತ್ತೆ. ಕುದುರೆ ಕುದುರೆ ಅಂತಂದ್ರೆ ಕೋಲ್ ಕುದುರೆ ಅಲ್ಲ, ಆದ್ರೂ ಒಂಥರ ಸಂತೋಷಕ್ಕೆ ಕುದುರೆ ಮೇಲೆ ಹತ್ಕೊಂಡಿದ್ದೀನಿ ನಾನು. ಅದೇ ಹಿಡ್ಕೊಂಡಿರೋದು, ಕೋಲನ್ನು ಹೇಗೆ ಎರಡು ಕಾಲ ಮಧ್ಯೆ ಇಟ್ಕೊಂಡು ಈಗ ಎಳ್ಕೊಂಡು ಹೋಗ್ತಾ ಇದೆ. ಇದು ಕುದುರೆ ಮೇಲೆ ಹೋಗ್ತಾ ಇದ್ದೀನಿ, ಇವನೇ ಅಲ್ಲಾಡಿಸ್ತಾನೆ. ಆ ಕುದುರೆ ಹೋಗೋಕ್ಕೂ ಆಗಲ್ಲ, ಅಲ್ಲಾಡ್ಸೋಕಲ್ಲ, ಕೋಲಿ ಅಂತ ಹೋಗುತ್ತೆ. ಹಾಗೆ ಕೆಲವು ಜಾಗದಲ್ಲಿ ಆಲಂಕಾರಿಕವಾಗಿ ಕಲ್ಪನೆಯಿಂದ ಕೆಲವು ಶಬ್ದಗಳನ್ನು ಬಳಸ್ತೀವಿ. ಅದಕ್ಕೆ ಹೊಗಳೋದು ಅಥವಾ ಇನ್ನೇನೋ ಒಂದು ವಿಶೇಷವಾದಂತಹ ಅರ್ಥ. ಸುಮ್ಮನೆ ಬೆಟ್ಟ ಬೆಟ್ಟ ಅಂದ್ರೆ ಮೋಡ ಅಂದ್ರೆ ಸರಿಯಾಗಲ್ಲ. ಆ ಮೋಡ ನೋಡ್ರಿ ಹಿಮವತ್ ಪರ್ವತದ ಹಾಗಿದೆ ಅಂದ್ರೆ ಸ್ವಲ್ಪ ರುಚಿ ಆಯ್ತು. ಅಂದ್ರೆ ಒಂಚೂರು ಅಲಂಕಾರಿಕ ಭಾಷೆ ಮನುಷ್ಯನ ವ್ಯವಹಾರದಲ್ಲಿ ಬೇಕು ಅಂತ ಇದ್ದಾರೆ. ಯತ್ತೋಕ್ತಂ ಶ್ರುತಿ ಪ್ರಾಮಾಣ್ಯಾದಿತಿ ತನ್ನ ತತ್ ಪ್ರಾಮಾಣ್ಯಸ್ಯ ಅದೃಷ್ಟ ವಿಷಯತ್ವಾತ್. ಈಗ ಶಾಸ್ತ್ರವಾಕ್ಯ ಅದೃಷ್ಟ ಫಲ ಹೇಳಿದೆ. ಆದ್ರಿಂದ ನನ್ನ ದೇಹೇಂದ್ರಿಯಗಳ ಸಾಧನಗಳು ನಾನಲ್ಲ, ಗೌಣವಾಗಿ ಆ ಕಾಲಕ್ಕೆ ನಾನು ಅಂತ ಅಂದ್ಕೊಂಡಿದ್ದೀನಿ. ಆ ವಾಕ್ಯದ ಬಲದಿಂದ ಅಂತ ಅವನು ಹೇಳಿದ್ದ. ಮೊದಲನೇ ವಾಕ್ಯ ಅದೇ, ದೇಹೇಂದ್ರಿಯ ಮನೋಬುದ್ಧಿಗಳು ನಾನಲ್ಲ, ಶಾಸ್ತ್ರ ಜನ್ಮಾಂತರಕ್ಕೆ ಇದನ್ನು ತಗೊಂಡು ಮಾಡು ಅಂತ ಹೇಳಿದ್ರು ನಾ ಇದನ್ನು ತಗೊಂಡಿದ್ದೀನಿ. ಟೆಂಪ್ರರಿ ನಾನು ನಂದು ಅಂತ ಅನ್ಕೊಂಡಿದ್ದೀನಿ, ನಾನು ಅಲ್ಲ ನಂದಲ್ಲ ಅಂತ ಹೇಳಿದ. ಆಗೋಲ್ಲ ಅಂದ್ರು. ಶಾಸ್ತ್ರ ವಾಕ್ಯ ನಿನ್ ದೇಹೇಂದ್ರಿಯಗಳು ನಾನು ನಂದಲ್ಲ ಅಂತ ಹೇಳೋಕ್ ಬಂದೇ ಇಲ್ಲ. ಅದು ಕಾಣದೇ ಇರುವಂತ ಅದೃಷ್ಟವಾದ ಸ್ವರ್ಗಲೋಕವನ್ನು ಹೇಳಿದೆ, ಒಪ್ಕೋತೀನಿ. ಕರ್ಮವೂ ಇಲ್ಲಿ ಕಾಣುತ್ತೆ, ಕರ್ಮದ ಫಲ ಅದೃಷ್ಟ, ಅದನ್ನು ಹೇಳಿದೆ. ಸಾಧ್ಯ ಸಾಧನಗಳ ಸಂಬಂಧವನ್ನು ಹೇಳೋದ್ರಲ್ಲಿ ಶಾಸ್ತ್ರ ಪ್ರಮಾಣ. ಆದ್ರೆ ದೇಹೇಂದ್ರಿಯಗಳನ್ನು ಶಾಸ್ತ್ರ ಹೇಳ್ಬೇಕು. ನಿಮ್ಗೆ ಕಂಡಿದೆಯಲ್ಲ ನಾನು ಅಂತ, ನಾನು ಕಣ್ಣಿನ ಶಾಸ್ತ್ರ ದೇಹೇಂದ್ರಿಯಗಳು ನಾನೋ ನಂದಲ್ಲೋ ಅಂತ ಕೇಳಕ್ ಹೋಗಿದ್ರೆ ಶಾಸ್ತ್ರಕ್ಕೆ ನೀವು ಕೇಳೂ ಇಲ್ಲ, ಅದು ಹೇಳಿಯೂ ಇಲ್ಲ. ಅದು ಕರ್ಮಕಾಂಡ ವಿಷಯದಲ್ಲಿ ಇಲ್ಲವೇ ಇಲ್ಲ. ತತ್ವಜ್ಞಾನಕ್ಕೆ ಬಂದಾಗ ವಿಚಾರ ಉಂಟು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹ. ಶ್ಲೋಕ ತಪ್ಪರ್ಥ ಮಾಡ್ತಾರೆ ಬಹಳ ಜನ. ಪ್ರತ್ಯಕ್ಷಾದಿ ಪ್ರಮಾಣ ಅನುಪಲಬ್ಧೇಹಿ ವಿಷಯೇ ಅಗ್ನಿಹೋತ್ರಾದಿ ಸಾಧ್ಯ ಸಾಧನ ಸಂಬಂಧೆ ಶ್ರುತೇಃ ಪ್ರಾಮಾಣ್ಯಂ ನ ಪ್ರತ್ಯಕ್ಷಾದಿ ವಿಷಯೇ. ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಸಿಕ್ಕದೇ ಇರೋದು. ಸೋಪ್ ಹಾಕಿ ಒಗೆದ್ರೆ ಬಟ್ಟೆ ಕೊಳೆ ಹೋಗತ್ತೆ, ಅದಕ್ಕೆ ಶಾಸ್ತ್ರವಾಕ್ಯ ಕೇಳಬೇಕಾಗಿಲ್ಲ. ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಯಾವುದು ಸಿಗೋದಿಲ್ವೋ ಆ ವಿಷಯದಲ್ಲಿ ಅಗ್ನಿಹೋತ್ರವು ಸ್ವರ್ಗಲೋಕಕ್ಕೆ ಸಾಧನ ಅಂತ ಯಾರಿಗೂ ಗೊತ್ತಿಲ್ಲ. ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಹೇಳ್ಬೇಕು. ಮನುಷ್ಯನ ಪ್ರಪಂಚದಲ್ಲಿ ಇಂದ್ರಿಯಕ್ಕೋ ಅನುಮಾನಕ್ಕೋ ಗೊತ್ತಾಗದೇ ಇರುವಂತಹ ವಿಷಯವನ್ನೇ ಸಾಧ್ಯ ಸಾಧನ ಸಂಬಂಧ ರೂಪವಾಗಿ ನೋಡೋ. ಅಲ್ಲೂ ಜ್ಞಾಪಕವೇ, ಇದು ಮಾಡಿದ್ರೆ ಇದಾಗತ್ತೆ, ಇದು ಮಾಡಿದ್ರೆ ಇದಾಗತ್ತೆ, ಅಷ್ಟೇ ಹೇಳಿ ಸುಮ್ಮನಾಗತ್ತೆ. ಮಾಡೋದು ಬಿಡೋದು ನಿಮ್ ಕೈಲಿ. ಈ ಹಿಂಸೆ ಮಾಡಿದ್ರೆ ಪಾಪ ಬರುತ್ತೆ, ನರಕಕ್ಕೆ ಹೋಗ್ತೀಯಾ ಅಂತ ಅಷ್ಟೇ ಹೇಳುತ್ತೆ. ಮಾಡ್ತೀನಿ ನಂಗೆ ಹೋದ್ರು ಪರವಾಗಿಲ್ಲ ಅಂದ್ರೆ ಅನುಭವಿಸ್ಕ ಅಷ್ಟೆ. ಮಾಡೋರನ್ನ ಕತ್ತು ಹಿಡಿಯೋದು ವಾಪಸ್ ಹೇಳಿಯಲ್ಲ, ಮಾಡದೇ ಇರೋದನ್ನ ತಳ್ಳೋದು ಇಲ್ಲ. ಶಾಸ್ತ್ರ ನೆನಪು ಕೊಡುತ್ತೆ. ಸಾಧ್ಯ ಸಾಧನ ಸಂಬಂಧ ನೆನಪು, ಕಾಣದೇ ಇರೋ ವಿಷಯ ಮಾತ್ರ. ಕಂಡು ವಿಷಯದಲ್ಲಿ ಹೇಳೋದು ಇಲ್ಲ. ಸಾಧ್ಯ ಸಾಧನ ಸಂಬಂಧ ಕಂಡಿದ್ರೆ ಆ ಬಗ್ಗೆ ಕಾಲು ತೊಳ್ಕೊಂಡ್ರೆ ಕೊಳೆ ಹೋಗತ್ತೆ, ಅದನ್ನು ಶಾಸ್ತ್ರ ಹೇಳ್ಬೇಕಾಗಿಲ್ಲ, ಕಂಡಿದೆಯಲ್ಲ. ಆದ್ರಿಂದ ನ ದೃಷ್ಟ ವಿಷಯ ಎಂದು ಪ್ರತ್ಯಕ್ಷಾದಿ ವಿಷಯ ಅದೃಷ್ಟ ದರ್ಶನಾರ್ಥ ವಿಷಯತ್ವಾತ್ ಪ್ರಾಮಾಣ್ಯಸ್ಯ. ಕಾಣದೇ ಇರುವಂತಹ ಒಂದು ಪ್ರಯೋಜನವನ್ನು ಹೇಳೋಕೋಸ್ಕರವೇ ಶಾಸ್ತ್ರ ಪ್ರಾಮಾಣ್ಯ ಇರೋದು. ಅಂದ್ರೆ ಬೇರೆ ಕಂಡದ್ದು ಹೇಳಿದ್ರೆ ಅನುವಾದ ಆಗ್ಬಿಡುತ್ತೆ. ಕಣ್ಣಿಗೆ ರೂಪ ಕಾಣುತ್ತೆ ಅಂತ ಶಾಸ್ತ್ರ ಹೇಳ್ಬೇಕಾಗಿಲ್ಲಪ್ಪ, ಕಂಡ ಇದೆ, ಕಿವಿಗೆ ಶಬ್ದ ಕೇಳುತ್ತೆ ಅಷ್ಟೆ. ಅದೆಲ್ಲ ಶಾಸ್ತ್ರದಿಂದ ಹೇಳೋದಲ್ಲ. ನಿಮ್ಗೆ ಯಾವ ವಿಷಯದಲ್ಲಿ ಕಾಣೋದೇ ಇಲ್ವೋ, ಪ್ರಯೋಜನವೂ ಗೊತ್ತಿಲ್ವೋ, ಸಾಧನವೂ ಗೊತ್ತಿಲ್ವೋ, ಅಲ್ಲಿ ಶಾಸ್ತ್ರ ನೆನಪು ಕೊಡುತ್ತೆ. ನಿಮಗೆ ಒತ್ತಾಯ ಮಾಡಲ್ಲ, ಬಿಟ್ಬಿಡಿ. ಯಾರಿಗೂ ಏನು ಒತ್ತಾಯ ಇಲ್ಲ. ಸ್ವಾಮಿ ಇದನ್ನ ಹೀಗೆ ತಿಳಿದ್ರೆ, ಇದನ್ನ ಮಾಡಿದ್ರೆ ಈ ಫಲ, ಈ ರೀತಿ ತಪ್ಪು ತಿಳ್ಕೊಂಡ್ರೆ ಈ ರೀತಿ ಪಶುಗಳಾಗ್ತೀವಿ, ಈ ರೀತಿ ತತ್ವಜ್ಞಾನ ಬಂದ್ರೆ ನಿಮಗೆ ಸರ್ವಾತ್ಮ ಭಾವ ಬರುತ್ತೆ. ಸಾಧ್ಯ ಸಾಧನ ಸಂಬಂಧ ಹೇಳೋದಷ್ಟೇ ಶಾಸ್ತ್ರ ಕೆಲಸವೇ ಹೊರತು ಯಾವ ಮನುಷ್ಯನನ್ನು ಎಲ್ಲೂ ದೂಡೋದು ಇಲ್ಲ, ವಾಪಸ್ ಎಳೆಯೋದು ಇಲ್ಲ. ಅವನವನ ಇಷ್ಟ, ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ಹೋದ್ರೆ ಇಲ್ಲ.
ತಸ್ಮಾತ್ तस्मात् ನ ದೃಷ್ಟ ಮಿಥ್ಯಾಜ್ಞಾನ ನಿಮಿತ್ತಸ್ಯ ಅಹಂ ಪ್ರತ್ಯಯಸ್ಯ न दृष्टमित्याज्ञाननिमित्तस्य अहं प्रत्ययस्य ದೇಹಾದಿ ಸಂಘಾತೆ ಗೌಣತ್ವಂ ಕಲ್ಪಯಿತುಂ ಶಕ್ಯಂ. देहादिसङ्घाते गौणत्वं कल्पयितुं शक्यम्. ಈಗ ಕನ್ಕ್ಲೂಷನ್ ಬರೀತಾರೆ. ಕಂಡಿದೆ ಏನಂತ, ದೇಹಾದಿಗಳಲ್ಲಿ ನಾನು ನೋ ಬುದ್ಧಿ ತಪ್ಪು ತಿಳುವಳಿಕೆ ಅಂತ ಕಂಡಿದೆ. ಅದು ಶಾಸ್ತ್ರ ಹೇಳಬೇಕಾಗಿಲ್ಲ, ಗೌಣವಾಗ್ಲಿ ಮಿಥ್ಯವಾಗ್ಲಿ ಶಾಸ್ತ್ರ ಹೇಳಬೇಕಾಗಿಲ್ಲ. ದೃಷ್ಟವಾದ ಮಿಥ್ಯಾಜ್ಞಾನದಿಂದ ದೇಹಾದಿ ಸಂಘಾತದಲ್ಲಿ ಅಹಂ ಪ್ರತ್ಯಯ ಬಂದಿದೆ ಅಂದ್ರೆ ತಪ್ಪು ತಿಳುವಳಿಕೆ ಇಲ್ಲ, ಇನ್ ಬೇರೆ ನಾನು ಇಲ್ವಲ್ಲ, ಇದೇ ನಾನು ಮಾಡ್ಕೊಂಡಿದ್ದೇವಲ್ಲ, ಈ ತಪ್ಪು ತಿಳುವಳಿಕೆಯಿಂದ ಬಂದಿದೆ ಅಂತ ಕಂಡಿರೋದ್ರಿಂದ ಇದು ಶಾಸ್ತ್ರ ವಾಕ್ಯ ಗೌಣ ಅಂತ ಹೇಳಿ ನೀನು ಮಾಡೋ ಪ್ರಯತ್ನ ಆಗಲ್ಲ. ಶಾಸ್ತ್ರ ವಿಷಯ ಹೇಳೋಕ್ ಬಂದಿಲ್ಲ, ಅದು ಗೌಣವೂ ಅಲ್ಲ, ತಪ್ಪು ತಿಳುವಳಿಕೆ ಹೌದು ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದಾರೆ. ಅಲ್ಲ ಹೇಳಿಲ್ಲ ಅಂದ್ರೆ ಹೇಳಿದ್ರು ಶಾಸ್ತ್ರ ಅಪ್ರಮಾಣ ಆಗತ್ತೆ ಅಂದ್ರು. ನಹಿ ಶ್ರುತಿ ಶತಮಪಿ श्रुतिशतमपि ಶೀತಃ ಅಗ್ನಿಃ शीतः अग्निः ಅಪ್ರಕಾಶೋ ವಾ अप्रकाशो वा ಇತಿ ಬ್ರುವತ ಪ್ರಾಮಾಣ್ಯಮುಪೈತಿ. ब्रुवत् प्रामाण्यम् उपैति. 3 ಶ್ರುತಿ ವಾಕ್ಯ ವೇದ ವಾಕ್ಯ ಅಗ್ನಿ ತಣ್ಣಗಿದೆ ತಣ್ಣಗಿದೆ ಅಂದ್ರೆ ಹೋಯ್ತು ವಾಕ್ಯ ಅಪ್ರಮಾಣ, ಪ್ರಮಾಣ ಆಗಲ್ಲ. ಬಿಸಿಯಾಗಿರೋದು ಅನುಭವಕ್ಕೆ ಬರ್ತಾ ಇದೆ, ಅಗ್ನಿ ತಣ್ಣಗಿದೆ ತಣ್ಣಗಿದೆ ಅಂದ್ರೆ ಸೂರ್ಯನಲ್ಲಿ ಬೆಳಕಿಲ್ಲ, ಅಗ್ನಿಯಲ್ಲಿ ಬೆಳಕಿಲ್ಲ, ಹೋಯ್ತು ವಾಕ್ಯ. ಯಾವ ವಾಕ್ಯವೋ ಪ್ರಮಾಣಾಂತರ ವಿರುದ್ಧವೋ ಅದು ಹೋಯ್ತು. ಆದ್ರಿಂದ ವಾಕ್ಯವು ಯಾವ ಇಂದ್ರಿಯಕ್ಕೂ ಸಿಗದೇ ಇರೋದನ್ನ, ಸಾಧನ ಸಾಧ್ಯ ಸಂಬಂಧವನ್ನ ನೆನಪಿಸೋದಷ್ಟೇ ಕೆಲಸ, ಮಾಡಿಸೋದು ಇಲ್ಲ. ಅಷ್ಟು ನೀವು ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಕರ್ಮಕಾಂಡಕ್ಕೆ ಅವ್ರು ಹೇಳ್ತಾ ಇರೋದು ವೇದಾಂತ ವಾಕ್ಯದ ಭಾಗ ಅಲ್ಲ. ಯದಿ ಬ್ರೂಯ ಶೀತೋಗ್ನಿ ಅಪ್ರಕಾಶಕೋ ವಾ ಇತಿ ತಥಾಪಿ ಅರ್ಥಾಂತರಂ ಶ್ರುತೇಃ ವಿವಕ್ಷಿತಂ ಕಲ್ಪ್ಯಂ. ಅಕಸ್ಮಾತ್ ಒಂದು ವಾಕ್ಯ ನಾನು ಹುಡುಕ್ಬಿಡ್ತೀನಿ, ಶೀತೋಗ್ನಿ ಅಪ್ರಕಾಶ ಅಂತ. ಈ ಮಂಜು ತುಂಬಿದಾಗ ಈ ಕಾರನ್ ಲೈಟ್ ಇದೆಯಲ್ಲ, ಅದ್ ಬೆಳಕೇ ಬರೋಲ್ಲ ಹೊರಗೆ. ಓಹ್, ಆ ಲೈಟಲ್ಲಿ ಬೆಳಕೇ ಇಲ್ಲ ಅಂದ್ರೆ ಲೈಟಲ್ಲಿ ಬೆಳಕಿಲ್ಲ ಅಲ್ಲ, ಆ ಇಬ್ಬನಿ ಇದೆಯಲ್ಲ ಮಂಜು, ಅದು ಬೆಳಕನ್ನು ಬಿಡ್ತಾ ಇಲ್ಲ. ಹಾಗೆ ಭಾರಿ ಶೀತ ಆದಾಗ ಅಗ್ನಿ ಹಾಕಿದ್ರೆ ಅದು ಬಿಸಿನೇ ಮುಟ್ಟಲ್ಲ. ಅಗ್ನಿ ತಣ್ಣಗಿದೆ ಅಂತಾನೆ, ಅಗ್ನಿ ತಣ್ಣಗಿಲ್ಲ, ಆ ಶೀತದಿಂದ ಅಗ್ನಿ ನಿಮ್ಮನ್ನು ಮುಟ್ಟಲ್ಲ. ಅದು ಬೇರೆ ಅರ್ಥ ಮಾಡ್ಕೋಬೇಕೇ ಹೊರತು ಅಗ್ನಿ ಶೀತವಾಗಿದೆ ಬೆಳಕಿಲ್ಲ ಅಗ್ನಿಯಲ್ಲಿ ಅದೆಲ್ಲ ಹೇಳಬೇಕಾಗಿಲ್ಲ. ಬೆಳಕಿದ್ದೇ ಇದೆ, ಉಷ್ಣವಾಗಿಯೇ ಇದೆ. ಅದು ಅರ್ಥಾಂತರ ಅಂದ್ರೇನೋ ಬೇರೊಂದು ರೀತಿಯಿಂದ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಪ್ರಾಮಾಣ್ಯ ಅನ್ಯಥಾ ಅನುಪಪತ್ತೆ. ಇಲ್ಲೇ ಹೋದ್ರೆ ವೇದವಾಕ್ಯವೆಲ್ಲ ಪ್ರಮಾಣ ಅಂತ ಆಗೋದೇ ಇಲ್ಲ. ವೇದವಾಕ್ಯ ಅಷ್ಟು ಪ್ರಮಾಣ ನಮಗೆ ಗೊತ್ತಿಲ್ಲದ ಸಾಧ್ಯ ಸಾಧನಗಳನ್ನ ನೆನಪಿಸಿ ತಿಳಿಸೋದ್ರಿಂದ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ನತು ಪ್ರಮಾಣಾಂತರ ವಿರುದ್ಧಂ ಸ್ವವಚನ ವಿರುದ್ಧಂ ವಾ. ಹೌದಾ? ಇಲ್ಲ, ವೇದವಾಕ್ಯವು ಬೇರೊಂದು ಪ್ರಮಾಣಕ್ಕೆ ವಿರುದ್ಧವಾದದ್ದನ್ನು ಹೇಳಲ್ಲ, ತನ್ನ ಮಾತಿಗೆ ತಾನೇ ವಿರುದ್ಧವಾದದ್ದನ್ನು ಹೇಳೋಲ್ಲ. ತಾನು ಅಲ್ಲ ಹಾಗೆ ಹೇಳಿದೆ ಇಲ್ಲಿ ಹೇಳಿದೆ. ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ವಿರೋಧ ಇಲ್ಲ, ಅಲ್ಲೂ ವಿರೋಧ ಇಲ್ಲ. ಲೋಕದ ಪ್ರಮಾಣ ಇಂದ್ರಿಯಗಳಿಗೂ ವೇದಕ್ಕೂ ವಿರುದ್ಧ ಇಲ್ಲ, ಅಲ್ಲೂ ಇಲ್ಲ. ನಿಮ್ಗೆ ಅರ್ಥ ಮಾಡೋಕ್ ಬಂದಿಲ್ಲ ವೇದವಾಕ್ಯಕ್ಕೆ. ಶಂಕರಾಚಾರ್ಯರು ಕರ್ಮಕಾಂಡಕ್ಕೆ ಹೇಗೆ ಅರ್ಥ ಮಾಡಬೇಕು, ಪ್ರತ್ಯಕ್ಷಾದಿಗಳಿಗೆ ಹೇಗೆ ಅರ್ಥ ಮಾಡಬೇಕು, ಆತ್ಮಜ್ಞಾನಕ್ಕೆ ಬರೋ ವೇದಾಂತವಾಗಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಇದಿಷ್ಟ ಆಯ್ತು. 10 ನಿಮಿಷ ಇದೆ, ಇನ್ನೊಂದು ಪ್ಯಾರ ಆಗತ್ತೆ ಅಲ್ವನಾ? ಬದಪ್ಪ. ಕರ್ಮಣಃ ಮಿಥ್ಯಾ ಪ್ರತ್ಯಯವತ್ ಕರ್ತೃಕತ್ವಾತ್ ಕರ್ತೃರಭಾವೇ ಶ್ರುತೇಃ ಅಪ್ರಾಮಾಣ್ಯಮಿತಿ ಚೇತ್. ಈಗ ಇಲ್ಲಿ ಒಂಚೂರು ಅಧ್ಯಯನ ಮಾಡಬೇಕು. ಕರ್ಮ ಮಾಡೋರೆಲ್ಲ ತಪ್ಪಿಳಿಕೆಯಿಂದ ಕರ್ತೃತ್ವ ಬುದ್ಧಿ ಬಂದು ಮಾಡ್ತಾ ಇದ್ದಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರಿ. ಈಗ ಏನಾಯ್ತು ಅಂದ್ರೆ, ತಪ್ಪಿಳಿಕೆಯಿಂದ ಬೆಳ್ಳಿ ತಗೊಂಡು ಕಿರೀಟ ಮಾಡ್ತೀನಿ ಅಂತ ಹೊರಟು ಬಿಟ್ಟ ಕಪ್ಪೆ ಚಿಪ್ಪಲ್ಲಿ. ಆಗತ್ತಾ? ಹಾಗೆ ಹೇಳಿದಾಗಾಯ್ತು. ನೀವು ಮಿಥ್ಯಾಪ್ರತ್ಯಯ ಉಳ್ಳ ಕರ್ತೃವೇ ಅಲ್ಲದವನು ಮಿಥ್ಯಾಪ್ರತ್ಯಯದಿಂದ ಮಾಡಿಬಿಟ್ರೆ ತಪ್ಪಿಳಿಕೆಯಿಂದ ಅವನಿಗೇನು ಫಲನೇ ಆಗಲ್ಲ.
ಆ ರೀತಿ ತತ್ವದೃಷ್ಟಿಯಿಂದ ಯಾವ ಕರ್ತೃಗೂ ಯಾವ ಫಲವಾಗಲ್ಲ ಅನ್ನೋದು ಸರಿ. ತತ್ವಳಿಕೆಯಿಂದ ಫಲ ಉಂಟಾಗ್ಬೇಕಲ್ಲ, ಉಂಟಾಗೋದು ಯಾವುದು ಇಲ್ವಲ್ಲ, ಅದು ಒಂದು ಕರೆಕ್ಟು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಅಲ್ಲ. ನೀವು ತಪ್ಪು ತಿಳುವಳಿಕೆಯಿಂದ ಕೂಡಿರೋ ಕರ್ತೃ ಅಂದ್ರೆ ಕರ್ತೃತ್ವವೇ ಇಲ್ಲ ಅಂತ ಆಗ್ಬಿಡ್ತು. ಕರ್ತೃ ಅವರ ಅಭಾವೇ. ಈಗ ಕರ್ತೃವೇದವರ ಶ್ರುತಿ ಮಾಡ್ಬೇಕು ಅಂತ ಹೇಳಿದ್ದಲ್ಲವೇ ಅಷ್ಟ. ಶ್ರುತೇ ಅಪ್ರಾಮಾಣ್ಯಂ ಅಂದ್ರು. ನ ಬ್ರಹ್ಮ ವಿದ್ಯಾಯಾಂ ಅರ್ಥವತ್ವೋಪಪತ್ತೇ. ಇದು ಕರ್ಮಕಾಂಡ ಕರ್ತೃವಿಲ್ಲ ಅಂತ ತಿಳ್ಕೊಳ್ಳಿ, ಕರ್ತೃತ್ವ ಬುದ್ಧಿ ಹೋದ್ಮೇಲೆ. ಆದ್ರೆ ಬ್ರಹ್ಮಜ್ಞಾನಕ್ಕೋಸ್ಕರ ಹೊರಡೋನು ಕರ್ತೃತ್ವ ಬೇಕಿಲ್ವಲ್ಲ ಅವನಿಗೆ, ಜ್ಞಾತೃತ್ವ ಸಾಕು. ಆರಂಭದಲ್ಲಿ ಜ್ಞಾತೃತ್ವ, ಆಮೇಲೆ ಜ್ಞಾತೃತ್ವವೂ ಇರಲ್ಲ. ಆದ್ರಿಂದ ಕರ್ತೃತ್ವ ಇಲ್ಲದೆ ಹೋದ್ರೆ ಕರ್ಮಕಾಂಡ ಹೇಳಿದ ಕರ್ಮ ಮಾಡೋರು ಇರುವೇ ಇಲ್ಲ. ಬ್ರಹ್ಮ ವಿದ್ಯಾಯಾಮ್ ಅರ್ಥವತ್ವೋಪಪತ್ತೆ, ಅದೇ ಶಾಸ್ತ್ರವಾಕ್ಯ ಅಪ್ರಮಾಣ. ಅದೆಲ್ಲ ಬ್ರಹ್ಮವಿದ್ಯೆ ವಿಷಯದಲ್ಲಿ ಪ್ರಮಾಣ. ಯಾಕೆ ಅಂದ್ರೆ ಕರ್ತೃತ್ವ ಬೇಕಿಲ್ವಲ್ಲ. ಬ್ರಹ್ಮಜ್ಞಾನದಲ್ಲಿ ಜ್ಞಾತೃತ್ವ ಆರಂಭದಲ್ಲಿ ಇರುತ್ತೆ. ಅನ್ವಿಷ್ಟ ಸ್ಯಾತ್ ಪ್ರಮಾದೈವ ಪಾಪದೋಷ. ಆರಂಭದಲ್ಲಿ ತಿಳ್ಕೊಳ್ಳೋನು ತಪ್ಪು ತಿಳಿಕೆ ಇರುತ್ತೆ, ಆಮೇಲೆ ಅದು ಹೋಗ್ಬಿಡುತ್ತೆ. ಈಗ ಅದು ವಿವರಿಸ್ತಾರೆ. ಕರ್ಮವಿಧಿ ಶ್ರುತಿವತ್ ಬ್ರಹ್ಮವಿದ್ಯಾ ವಿಧಿ ಶ್ರುತೇರಪಿ ಅಪ್ರಾಮಾಣ್ಯ ಪ್ರಸಂಗ ಇತಿ ಚೇತ್. ಇದು ನೀವು ಅರ್ಧ ಪ್ರಮಾಣ ನಿಮ್ದಕ್ಕೆ ಒಪ್ಕೊಂಡ್ರಿ, ನಮ್ದನ್ ಅಪ್ರಮಾಣ ಅಂದ್ರೆ ಆದ್ರೂ ಗೋಡೆ ಒಳಗೆ ಹೋಗ್ತಾ ಇದ್ದಾನಲ್ಲಿ. ಮಾಡಿದಂತಹ ಶ್ರುತಿಗೆ ಕರ್ತೃವಿಲ್ಲದೆ ವ್ಯರ್ಥವಾಯಿತು ಅಂದ್ರೆ ಬ್ರಹ್ಮವಿದ್ಯೆಯನ್ನು ವಿಧಿ ಮಾಡಿದೆ, ಅದಕ್ಕೂ ಒಬ್ಬ ಕರ್ತೃ ಬೇಕು. ಜ್ಞಾತೃ ಒಂದ್ ರೀತಿ ಕರ್ತೃವೇ, ಜ್ಞಾನ ಮಾಡ್ಕೋಬೇಕು ಅಂತ ಹೋಗ್ತಾನೆ, ಅವನಿಗೂ ಪ್ರಮಾಣವೇ. ಜ್ಞಾನ ಮಾಡ್ಕೊಳ್ಳೋನು ಕರ್ತೃ ಆಗ್ಬೇಕು, ಕರ್ಮ ಮಾಡೋನು ಕರ್ತೃ, ಎರಡೂ ಪ್ರಮಾಣವಾಯ್ತಲ್ಲ ಅಂದ್ರೆ ನ ಬಾಧಕ ಪ್ರತ್ಯಯ ಅನುಪಪತ್ತೆ. ಜ್ಞಾನ ವಿಧಿ ಶ್ರುತಿ ಇದೆಯಲ್ಲ, ಜ್ಞಾನ ವಿಧಿ ಅಂತ ಇಟ್ಕೊಬೇಡಿ, ಜ್ಞಾಪಕ ಜ್ಞಾನವನ್ನು ಹೇಳುವ ಶ್ರುತಿ ಇದೆಯಲ್ಲ, ಆ ಜ್ಞಾನ ಬಂದ್ಮೇಲೆ ಅದು ಬಾಧೆ ಆಗಲ್ಲ. ಬಾಧೆ ಆಗಲ್ಲ ಅಂದ್ರೇನೋ ಸುಳ್ಳು ಅಂತ ಅನ್ಸೋಲ್ಲ, ಅದು ಆ ಸುಳ್ಳುನ ಪ್ರತ್ಯಯ ಬರೋಲ್ಲ. ಅದರ ವಿವರಣ ವಾಕ್ಯ ಇದೆ. ಯಥಾ ಬ್ರಹ್ಮವಿದ್ಯಾ ವಿಧಿ ಶ್ರುತ್ಯ ಆತ್ಮನಿ ಅವಗತೆ ಸತಿ ದೇಹಾದಿ ಸಂಘಾತೆ ಅಹಂ ಪ್ರತ್ಯಯೋ ಬಾಧ್ಯತೆ ತಥಾ ಆತ್ಮನ್ಯೇವ ಆತ್ಮಾವಗತಿ ನ ಕದಾಚಿತ್ ಕೇನಚಿತ್ ಕಥಂಚಿದಪಿ ಬಾಧಿತುಂ ಶಕ್ಯ. ದೃಷ್ಟಾಂತ ಹೇಳ್ತಾ ಇದ್ದಾನೆ. ಹೇಗೆ ಬ್ರಹ್ಮವಿದ್ಯಾ ವಿಧಿ ಶ್ರುತಿ ಅಂತ, ಬ್ರಹ್ಮವಿದ್ಯಾ ಜ್ಞಾಪಕ ಶ್ರುತಿ ಅಂತ ಮಾಡ್ಕೋಬೇಕು. ಬ್ರಹ್ಮಸ್ವರೂಪವೇ ನಿಮ್ದಾಗಿದೆ ಅಂತ ಜ್ಞಾಪಕ ಮಾಡೋಕೆ ಹೊರಟಿರೋ ಶ್ರುತಿ. ದೇಹಾದಿ ಸ್ವರೂಪ ಅಲ್ಲಪ್ಪ, ನೀನ್ ಯಾವತ್ತೂ ಪರಿಚ್ಛಿನ್ನ ಅಲ್ಲ ಅಂತ. ಆ ಬ್ರಹ್ಮವಿದ್ಯಾ ವಿಧಿ ಶ್ರುತಿಯಿಂದ ಅಂದ್ರೆ ವೇದಾಂತ ವಾಕ್ಯ ಶ್ರವಣದಿಂದ ಆತ್ಮನಿ ಅವಗತೆ, ನಮ್ಮ ಪರಮಾರ್ಥವಾದ ಆತ್ಮಸ್ವರೂಪ ನಮ್ ನಿಶ್ಚಯವಾಗ್ಬಿಟ್ರೆ, ಅಹಮಸ್ಮಿ ಸಾಕ್ಷಿ ಸರ್ವ ಪ್ರತ್ಯಯ ಅಗೋಚರ ಸರ್ವಸ್ಯ ಆತ್ಮ ಅಂಥೇಳಿ ಅವನಿಗೆ ಅನುಭವದಲ್ಲಿ ನಿಶ್ಚಯವಾದರೆ ದೇಹಾದಿ ಸಂಘಾತೆ ಅಹಂ ಪ್ರತ್ಯಯೋ ಬಾಧ್ಯತೆ, ದೇಹಾದಿಗಳಲ್ಲಿರುವ ನಾನು ಅನ್ನೋ ಪ್ರತ್ಯಯ ಬಾಧೆ ಆಗ್ಬಿಡುತ್ತೆ. ಬಾಧೆ ಏನೇನೋ ಹಿಂದ್ ಮಾಡ್ಕೊಂಡಿದ್ದು ಸುಳ್ಳು, ಈಗ ಮಾಡ್ಕೊಂಡಿದ್ದು ಸುಳ್ಳು, ಮುಂದೂ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ದೇಹಾದಿ ಸಂಘಾತದಲ್ಲಿ ನಾನು ಅನ್ನೋ ಪ್ರತ್ಯಯ ಹೊರಟು ಹೋಗುತ್ತೆ. ಒಂದ್ ಕಡೆ ನಾನು ಇರುತ್ತೆ ಹೊರತು ಎಲ್ಲಾ ಕಡೆಯಲ್ಲೂ ನಾನು ಅಂತ ಇರೋಕ್ಕಾಗಲ್ಲ. ಸಾಕ್ಷಿಯಲ್ಲಿದ್ರೆ ದೇಹಾದಿಗಳಲ್ಲಿಲ್ಲ, ದೇಹಾದಿಗಳಲ್ಲಿದ್ರೆ ಸಾಕ್ಷಿಯಲ್ಲಿಲ್ಲ ಅಲ್ವನಾ. ಮನಸ್ಸು ಎರಡು ಕಡೆ ಇರುತ್ತನ, ಪ್ರೀತಿ ಎರಡು ಕಡೆ ಇರುತ್ತನ, ಒಂದೇ ಕಡೆ. ಇನ್ನೊಂದ್ ಕಡೆ ಹೋಯ್ತು ಅಂದ್ರೆ ಇನ್ನೊಂದು ಈ ಕಡೆ ಬಿಟ್ಟ ಅನ್ನೋದು. ಹಾಗೆಯೇ ಆತ್ಮನಲ್ಲಿಯೇ ಆತ್ಮ ಅನ್ನುವಂಥ ಬುದ್ಧಿ ಬಂತಲ್ಲ ಕೊನೆಯಲ್ಲಿ, ಅದು ಬಾಧೆ ಆಗ್ಬೋದು ಅಂದ್ರೆ ಇಲ್ಲ, ಅದು ಯಾವಾಗ್ಲೂ ಬಾಧೆ ಆಗೋಲ್ಲ, ಯಾವುದರಿಂದಲೂ ಬಾಧೆ ಆಗಲ್ಲ, ಹೇಗೂ ಬಾಧೆ ಆಗಲ್ಲ. ಕದಾಚಿತ್ ಕೇನಚಿತ್ ಕಥಂಚಿತ್ ಅಂತ 3 ಸಲ ಆ ತಾನು ಸಾಕ್ಷಿ ಅನ್ನೋ ಜ್ಞಾನ ಯಾವ ಅವಸ್ಥೆ ಒಳಗ್ ಬಂದಿಲ್ಲ. ಆದ್ರಿಂದ ಬಹಳ ಜೋರಾಗಿ ಹೇಳಿದ್ರು. ಫಲಾವ್ಯತಿರೇಕಾದ ಅವಗತೆ. ಈ ಅವಗತಿಯು ಫಲವು ಒಂದೇ. ಅವಗತಿ ಆದ್ಮೇಲೆ ಫಲ ಅಂತಲ್ಲ. ಅವಗತಿ ಬ್ರಹ್ಮಾವಗತಿರಿಹಿ ಪುರುಷಾರ್ಥ ಅಂದ್ರು. ಬ್ರಹ್ಮವೇ ನಾನು ಅನ್ನೋ ಜ್ಞಾನವೇ ಮೋಕ್ಷ. ಇನ್ನು ಮೋಕ್ಷಕ್ಕೆಲ್ಲ ಹೋಗ್ಬೇಕಾಗಿಲ್ಲ. ಬ್ರಹ್ಮವೇ ಮುಕ್ತ ಸ್ವರೂಪ, ಬ್ರಹ್ಮವೇ ನಿಜವಾದಂಥ ಆತ್ಮ. ಆದ್ರಿಂದ
ಫಲಾವಗತಿ ಆದ ಕೂಡಲೇ ಅಂದ್ರೆ ಫಲವು ಅನುಭವ ಬಂದ ಕೂಡಲೇ ಬ್ರಹ್ಮವೇ ಆಗಿದ್ದೀನಿ ಗೊತ್ತಾಗತ್ತೆ, ಮತ್ ಬೇರೆ ಇಲ್ಲ. ಯಥಾ ಅಗ್ನಿರುಷ್ಣ ಪ್ರಕಾಶಶ್ಚ ಇತಿ, ಯಥಾ ಅಗ್ನಿರುಷ್ಣಃ ಪ್ರಕಾಶಶ್ಚ ಇತಿ. ಅಗ್ನಿ ಬಿಸಿಯಾಗಿದ್ದಾನೆ ಜ್ಞಾನ ಆದ್ರೆ ಅದು ಬಾಧೆ ಆಗತ್ತಾನ, ಏನ್ ಬಾಧೆ ಆಗಲ್ಲ. ಅಗ್ನಿ ಪ್ರಕಾಶ ಉಳ್ಳವನು ಅಂದ್ರೆ ಬಾಧೆ ಆಗಲ್ಲ. ನಚೈವಂ ಕರ್ಮವಿಧಿ ಶ್ರುತೇ ಪ್ರಾಮಾಣ್ಯಂ, ನಚೈವಂ ಕರ್ಮವಿಧಿ ಶ್ರುತೇಃ ಅಪ್ರಾಮಾಣ್ಯಂ. ಹೀಗಾಗ್ಬಿಟ್ರೆ ನಮ್ಮ ಕರ್ಮಕಾಂಡಕ್ಕೆ ಜಾಗವೇ ಇಲ್ಲ, ಅಪ್ರಮಾಣ ಆಯ್ತು ಬಡ್ಕೊಂಡ ಅವನು. ಪೂರ್ವ ಮೀಮಾಂಸಕ ನಮ್ಮ ಕರ್ಮಕಾಂಡ ಇದೆಯಲ್ಲ ಹಿಂದೆ ಹೇಳಿದ್ದು, ಅದಕ್ಕೆ ಜಾಗ ಇಲ್ಲ. ನಿಮ್ಗೇನೋ ನೀವು ಜಾಗ ಮಾಡ್ಕೊಂಡ್ಬಿಟ್ರಿ ವೇದದಲ್ಲಿ, ನಮ್ಗೇನ್ ಮಾಡ್ತೀರಿ ಹೇಳ್ರಿ? ನಿಮ್ಗೂ ಜಾಗ ಇದೆ ಎಂದು ಶಂಕರಾಚಾರ್ಯರು. ಇದೆ ನಿಮ್ದು ಪೂರ್ವ ಪ್ರವೃತ್ತಿ ನಿರೋಧೇನ, ಪೂರ್ವ ಪ್ರವೃತ್ತಿ ನಿರೋಧೇನ ಉತ್ತರೋತ್ತರ ಪ್ರವೃತ್ತಿ ಜನನಸ್ಯ ಉತ್ತರೋತ್ತರ ಪೂರ್ವ ಪ್ರವೃತ್ತಿ ಜನನಸ್ಯ ಪ್ರತ್ಯಗಾತ್ಮಾಭಿಮುಖೇನ ಪ್ರವೃತ್ತ್ಯುಪಪಾದನಾರ್ಥತ್ವ. ಆತ್ಮಾಭಿಮುಖೇನ ಪ್ರವೃತ್ತ್ಯುಪಪಾದನಾರ್ಥತ್ವ. ಈಗ ನೋಡಿ, ಕರ್ಮವಿಧಿ ಶ್ರುತಿಯಲ್ಲಿ 4 ಸ್ಟೆಪ್ ಇಟ್ಕೊಳ್ಳೋಣ. ಮೊದಲು ಏನ್ ಮಾಡೋದು ಅಂದ್ರೆ ದುಷ್ಟ ಕರ್ಮ ಬಿಡು ಅನ್ನೋದಕ್ಕೆ ಶ್ರುತಿ. ನಾವಿರತೋ ದುಶ್ಚರಿತ ನಾಶ ಅಂತು, ಕೆಟ್ಟ ಕೆಲಸ ಬಿಡು, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ಕಳತನ ಮಾಡಬೇಡ, ಹಿಂಸೆ ಮಾಡಬೇಡ. ಏನ್ ಮರ್ಯಾದೆ ಇರುತ್ತೆ? ಏನಿಲ್ಲ. ಪೂರ್ವ ಪ್ರವೃತ್ತಿ ನಿರೋಧೇನ ಅಂದ್ರೆ ಮೊದಲು ದುಶ್ಚರಿತ ಬಿಡಿಸೋ, ಆಮೇಲೆ ಚೆನ್ನಾಗಿ ಕರ್ಮ ಮಾಡಿಸು. ದೇಹಾಭಿಮಾನ ಕಮ್ಮಿ ಆಗಲಿ ಅಂತ ಲೌಕಿಕ ಕರ್ಮ ಆಗ್ಲಿ ಮಾಡು, ಕರ್ಮನ ಬೆಳಗ್ಗೆನ ರಾತ್ರಿವರೆಗೂ ಕರ್ಮ ಮಾಡು, ಕರ್ತವ್ಯ ಬಿಡಬೇಡ ಅಂತೇಳಿ ಒಂದೊಂದಾಗಿ ಕರ್ಮದಲ್ಲಿ ಬಂದು ಆಮೇಲೆ ಕರ್ಮಯೋಗ ಮಾಡು. ಅಲ್ಲ ಬೇಡ, ಒಂದೊಂದು ಚೂರು ಬಿಡಿಸ್ತಾ ಇದೆ. ಕರ್ಮಯೋಗವನ್ನು ಮಾಡ್ತಾ ಮಾಡ್ತಾ ಭಕ್ತಿಯೇ ಹೆಚ್ಚಾದ್ರೆ ಮುಂದೆ ಅಂತರ್ಮುಖನಾಗ್ತಾನೆ. ಪೂರ್ವ ಪ್ರವೃತ್ತಿ ನಿರೋಧೇನ ಉತ್ತರೋತ್ತರ ಅಪೂರ್ವ ಪ್ರವೃತ್ತಿ ಜನನಸ್ಯ. ಹೊಸ ಕರ್ಮಕಾಂಡದಲ್ಲಿ ಕರ್ಮ ಮಾಡು ಅಂದ್ರಲ್ಲ, ಕರ್ಮಯೋಗಕ್ಕಿಂತ ಮುಂಚೆ ಬರೋ ಕರ್ಮ ಮಾತ್ರ ಇರೋದಲ್ಲಿ, ಕರೆಕ್ಟ್ ಅಲ್ವಾ? ಹೌದೌದು, ಕರ್ಮಯೋಗ ಅಂತೂ ಇಲ್ಲ, ಎಲ್ಲ ಕಾಮ್ಯ ಕರ್ಮನೇ. ಕರ್ಮಯೋಗ ಮುಂದಿನ ಮೆಟ್ಲು. ಇನ್ನು ಕರ್ಮದಲ್ಲೂ ಲೌಕಿಕ ಕರ್ಮ ಮಾಡೋದು ಒಂದು, ಶಾಸ್ತ್ರೀಯ ಕರ್ಮ ಮಾಡೋದು ಒಂದು. ಲೌಕಿಕ ಕರ್ಮದಲ್ಲಿ ಅನ್ನ ಸಂಪಾದನೆಗೆ ಅಷ್ಟೇ ಮಾಡ್ಬೇಕು, ಭೋಗಕ್ ಮಾಡಬಾರ್ದು. ಭೋಗ ಕರ್ಮ ಬಿಟ್ಟು ಬರೀ ಅನ್ನ ಸಂಪಾದನೆ ಮಾಡೋ ಕರ್ಮ ಎಲ್ಲ ದೇಹಾಭಿಮಾನ ಕಮ್ಮಿ ಆಗೋದು. ಆಮೇಲೆ ಶಾಸ್ತ್ರೀಯ ಕರ್ಮ, ಚಿತ್ತಶುದ್ಧಿ ಆಗ್ಬೇಕಲ್ಲ, ಒಳಮುಖ ಹೋಗ್ಬೇಕಲ್ಲ ಮನಸ್ಸು. ಆಮೇಲೆ ಅದೇ ಭಕ್ತಿ ಈಶ್ವರನ. ಗುರುಗಳೇ, ಎರಡು ಪಕ್ಕದಲ್ಲಿ ಹೋಗ್ಬೇಕು, ಅದು ಒಂದಾದ್ಮೇಲೆ ಒಂದ್ ಮೆಟ್ಲಿ ಅಂತ ಅಂತಿದ್ದೀರಾ ನೀವು? ಒಂದ್ ಬಿಟ್ಟರ್ತು ಒಂದ್ ಮಾಡಕ್ಕಾಗಲ್ಲ. ಕಳತನ ಸುಳ್ಳು ಎಲ್ಲ ಬಿಡ್ಬೇಕು, ಲೌಕಿಕ ಕಳತನ ಸುಳ್ಳು ಅವೆಲ್ಲ ಬಿಟ್ಟಾಯ್ತು ಅಲ್ಲ, ಆದ್ರೆ ಲೌಕಿಕದು ಮತ್ತೆ ಸ್ಪಿರಿಚುವಲ್ ಅದು ಎರಡು ಒಟ್ಟಿಗೆ ಹೋಗ್ಬೇಕಲ್ವಾ? ಐ ಮೀನ್ ಅಟ್ಲೀಸ್ಟ್ ಕರ್ಮ ಒಂದೇ ಟೈಮಲ್ಲಿ ಮಾಡಕ್ಕಾಗಲ್ಲ. ಇದು ಸ್ಪಿರಿಚುಯಲ್ ಅನ್ನೋದ್ರಲ್ಲಿ ಶಾಸ್ತ್ರ ನಿಮಗೆ ಏನು ವಿಧಾನ ಮಾಡಿದೆಯೋ ಅದು ಸ್ಪಿರಿಚುಯಲ್ ಅಂತ ಇಟ್ಕೊಂಡ್ಬಿಡಿ. ಸ್ಪಿರಿಚುಯಲ್ ಪೂಜೆ ಮಾಡೋ ಸ್ಪಿರಿಚುಯಲ್ ಇದು ಸ್ಪೆಷಲ್ ಟೈಮ್ ತಗೋಬೇಡಿ, ಎಕ್ಸ್ಟ್ರಾ ಟೈಮ್ ತಗೋಬಾರ್ದು. ನಿಮ್ಮ ಕರ್ತವ್ಯವನ್ನೇ ಈಶ್ವರಾರ್ಪಣ ಬುದ್ಧಿನ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ನೀವು ಆದ್ರೆ ಕನ್ಫ್ಯೂಷನ್ ಬರೋದು ಈ ಕಾಮ್ಯ ಕರ್ಮನ ಅದು ಕರ್ಮಯೋಗದಲ್ಲಿ ಮಾಡೋದು, ಅದು ಸ್ವಲ್ಪ ಕರ್ಮ ಮಾಡೋದು ಒಂದು ಚೂರು ಉಪಯೋಗ ಏನಿದೆ ಅಂದ್ರೆ ಬೇರೆಯವ್ರನ್ನ ಬೇಡ್ಕೋಬೇಕಾಗಿಲ್ವಲ್ಲ. ಲೋಕದವ್ರನ್ನ ಯಾರನ್ನೋ ಕೇಳ್ತಿದ್ವಲ್ಲ, ಅವ್ರನ್ನ ಕೊಡಿದ ಅದು ಬಿಟ್ಟು ಹೋಗುತ್ತಲ್ಲ. ಅದನ್ನ ಕಾಮ್ಯ ಕರ್ಮ ಒಂಚೂರು ಒಳಮುಖವೇ. ಪರಮಾತ್ಮದಿಂದ ನಂಬಿಕೆ ಬರುತ್ತೆ, ಪರಮಾತ್ಮನ ಕೇಳ್ತೀವಿ. ಕೇಳೋದಾದ್ರೂ ಯಾರನ್ನು ಕೇಳ್ಬೇಕಾ? ಕಾಮ್ಯ ಕರ್ಮದಲ್ಲಿ ಒಂಚೂರು ಲಾಭ ಇದೆ. ಬರೀ ಕಾಮ್ಯ ಕರ್ಮ ಮಾಡಬಾರ್ದು, ಕಾಮ್ಯ ಕರ್ಮ ಮಾಡ್ಲೇಬಾರ್ದು ಅಂತ ಏನಿಲ್ಲ. ಕಷ್ಟ ಬಂದ ಕಷ್ಟ ಪರಿಹಾರ ಆಗ್ಬೇಕು, ಮಾಡಿ. ಯಾರನ್ನೋ ಒಬ್ರು ನಂಬೇಕಲ್ಲ. ಹೀಗೆ ಪೂರ್ವ ಪ್ರವೃತ್ತಿ ನಿರೋಧೇನ ಉತ್ತರೋತ್ತರ ಅಪೂರ್ವ ಪ್ರವೃತ್ತಿ ಜನನಸ್ಯ ಅಂದ್ರೆ ಶಾಸ್ತ್ರ ಹೇಳಿದ ಹೊಸ ಒಂದು ಪ್ರವೃತ್ತಿ ಬರುತ್ತೆ. ಅದೇನಾಗತ್ತೆ? ಪ್ರತ್ಯಗಾತ್ಮಾಭಿಮುಖೇನ ಪ್ರವೃತ್ತಿಯು ಅಂತರ್ಮುಖವಾಗಿ ಒಳಗಿರೋ ಆತ್ಮನನ್ನ ಕಾಣೋವರೆಗೆ ಶ್ರವಣ ಮನನಿಧ್ಯಾಸನಿಗೂ ಅದೇ. ಕಿಮರ್ಥಾನಿ ತರ್ಹೇ ಪ್ರತ್ಯಗಾತ್ಮಾಭಿಮುಖೀಕರಣಾರ್ಥಾನೀತಿ ಬ್ರೂಮಃ ಅಂದ್ರು. ಅಂತರ್ಮುಖನಾಗಬೇಕು, ಒಳಮುಖನಾಗಬೇಕು. ನಿನ್ನೊಳಗಿರೋ ಆನಂದವು ನೀವೇ ಕಂಡುಕೋಬೇಕು. ನಾನು ಸಾಯಬೇಕು, ನಾನು ಅನ್ನೋದೇ ಸಾಯ್ಬೇಕು ಅಂತ.
ಹೀಗೆ ಅಂತರ್ಮುಖನಾಗಿ ಪ್ರವೃತ್ತಿ ಉಪಪಾದನಾರ್ಥತ್ವ. ಆದ್ರಿಂದ ನಿಮ್ ಕರ್ಮಾಂಡ ಪ್ರಮಾಣ ಇಲ್ಲ ಅಂತಿಲ್ಲ. ಮಿಥ್ಯಾತ್ವೇಪಿ ಉಪಾಯಸ್ಯ ಸ್ಯಾತ್ವೇಪಿ ಉಪಾಯಸ್ಯ ಉಪೇಯ ಸತ್ಯತೆಯ ಸತ್ಯಮೇವ ಸ್ಯಾತ್. ಉಪೇಯ ಸತ್ಯತೆಯ ಸತ್ಯಂ ಎಷ್ಟ್ ಚೆನ್ನಾಗಿ ನೋಡ್ರಿ ವಾಕ್ಯ. ಉಪಾಯ ಸುಳ್ಳಾಗಿರ್ಬಹುದು, ಉಪೇಯ ಪಡ್ಕೊಳ್ಬೇಕಾದ ಸತ್ಯ. ಹಿಂಗೆ ಇರೋದಿಲ್ಲ. ಹೋದಾ ಮುಂದೆ ಬರ, ಇಲ್ಲಿ ಬರ, ಹತ್ರ ಬರ, ಮಿಥ್ಯಾತ್ವೇಪಿ ಉಪಾಯಸ್ಯ ಉಪೇಯ ಸತ್ಯತೆಯ ಸತ್ಯತ್ವಮೇವ ಸ್ಯಾತ್. ಮುಂದಕ್ಕೆ ಬರ. ವಂದನ. ಏನ್ ದೇಹ ನಾನು ಮಾಡ್ಕೊಂಡ್ಬಿಟ್ಟಿಯಲ್ಲ. ನಾನೇ ದೇಹವೇ ನಾನು ಎಲ್ಲರಿಗೂ ಕಾಣುತ್ತಿದ್ದೇನೆ. ನಿನಗೆ ಯಾಕೆ ಯೋಚನೆ ಇರೋ? ನೋಡೋರ್ ಹಣೆ ಬರ. ಶ್ರೇಷ್ಠವಾದ ತತ್ವ ಇದೆಯಲ್ಲ ಆತ್ಮಜ್ಞಾನ, ಅದು ಸತ್ಯ. ಇಲ್ಲಿಂದ ಹೊರತದಾರಿಂದ ಸುಳ್ಳಿರ್ಬೋದು. ಲೆಕ್ಕಕ್ಕೋಸ್ಕರ ಇದನ್ನ ಬರ್ಕೋತಾರಲ್ಲ, ಅದ ಸುಳ್ಳ, ಗೆರೆ ಎಲ್ಲ ಸುಳ್ಳ. ಜ್ಞಾನ ನಿಜ ಆಗತ್ತಲ್ಲ. ಎಲ್ಲಾ ಕಡೆಯಲ್ಲೂ ಯಥಾರ್ಥ ಜ್ಞಾನ ಸತ್ಯ, ಉಪಾಯವೆಲ್ಲ ಸುಳ್ಳು ಆಗಬಹುದು. ಉಪೇಯ ಇದೇ ಅಧ್ಯಾರೋಪಾಪವಾದ. ಅಂದ್ರೆ ಉಪಾಯವನ್ನ ಸುಳ್ಳಾಗಿಟ್ಕೊಂಡು ಸತ್ಯವಾದ ಉಪೇಯವನ್ನು ತಿಳಿಸ್ತೀವಲ್ಲ, ಇದೇ ಅಧ್ಯಾರೋಪಾಪವಾದ ಕ್ರಮ. ಯಥಾ ಅರ್ಥವಾದಾನಾಂ ವಿಧಿಶೇಷಾಣಾಂ. ಅವ್ರ ಮೀಮಾಂಸಕರಿಗೆ ಅವ್ರ ಭಾಷೆಯಲ್ಲೇ ಉತ್ತರ ಹೇಳಬೇಕು. ಈ ಅರ್ಥವಾದ ಇದೆಯಲ್ಲ, ಅದು ಮಾಡೋಕ್ ಚುರುಕು ಕೊಡತ್ತೆ. ವಾಯು ಬಹಳ ಚುರುಕಾದ ದೇವತೆ, ಮಾಡಿದ ಕೂಡಲೇ ದುಡ್ಡು ಸಿಗತ್ತೆ ಅಂತ. ವಾಯುವಿಗೋಸ್ಕರ ಒಂದು ಯಜ್ಞ ಮಾಡ್ರಿ ಅಂದ್ರು. ಯಾಕೆ ಅಂದ್ರೆ ವಾಯು ಬಹಳ ಚುರುಕಾದ ದೇವತೆ, ಬೇಗ ಬರುತ್ತೆ ಅಂದ್ರು. ಆ ಬೇಗ ಬರುತ್ತೆ ವಾಯು ಚುರುಕಾದ ದೇವತೆ ಅಂದ್ರೆ ಸ್ವಲ್ಪ ಅದಕ್ಕೆ ಪುಷ್ಟಿ ಬಂತಲ್ಲ. ಹಾಗೆ ನೀವು ಆದಷ್ಟು ನೀವು ಸತ್ಯದ ಹತ್ರಕ್ಕೆ ಹೋಗ್ತೀರಿ. ಉಪೇ ಸತ್ಯತ್ವ ಅರ್ಥವಾದಾನ ವಿಧಿಶೇಷಾಣ. ಲೋಕೇಪಿ ಬಾಲೋನ್ಮತ್ತಾದೀನಾಂ ಪಯಾದೌ ಪಾಯಯಿತವ್ಯೇ ಚೂಡಾವರ್ಧನಾದಿ ವಚನಸ್ಯ ಪ್ರಕಾರಾಂತರಸ್ಥಾನಾಂಚ ಸಾಕ್ಷಾದೇವ ವಾ ಪ್ರಾಮಾಣ್ಯಂ ಸಿದ್ಧಂ. ಪ್ರಾಗ್ ಆತ್ಮಜ್ಞಾನಾತ್ ದೇಹಾಭಿಮಾನ ನಿಮಿತ್ತ ಪ್ರತ್ಯಕ್ಷಾದಿ ಪ್ರಾಮಾಣ್ಯವತ್. ಲೋಕದಲ್ಲೂ ಮಕ್ಕಳು ಹುಚ್ಚರು ಅವರು ಇವರಿಗೆ ಹಾಲು ಕುಡಿಸ್ಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರ ಜುಟ್ಟು ಬೆಳೆಯತ್ತೆ, ನಿಜವಾಗಿಯೂ ಬೆಳಿಬಹುದು, ಬೆಳೆದೇನೆ ಇರ್ಬೋದು. ಕುಡಿಸೋದಂತೂ ಒಂದು ಪುಷ್ಟಿ ಕೊಟ್ಟು. ಪಾಯಿತವ್ಯೇ ಚೂಡಾವರ್ಧನ ಶಿಖಾತೆ ವರ್ಧತೆ ವತ್ಸ ಗುಡೂಚೀಂ ಶ್ರದ್ಧಯಾ ಪಿಬಾ. ಅಮೃತವಳ್ಳಿ ರಸ ಕುಡಿ, ಚೆನ್ನಾಗಿ ಕೂದಲು ಬೆಳೆಯತ್ತೆ ಅಂದ್ರು. ಅದು ಬೆಳೆಯತ್ತ ಬೆಳೆಯಲ್ವಾ ಗೊತ್ತಿಲ್ಲ, ಒಟ್ಟಲ್ಲಿ ಕುಡಿಸ್ಬೇಕು. ಹೀಗೆ ಬೇರೆ ನೇರವಾಗಿ ಆಗಲಿ ಪ್ರಕಾರಾಂತರದಲ್ಲಾಗಲಿ ಹೇಗಾರು ಆಗಲಿ ಆ ವಾಕ್ಯ ಪ್ರಮಾಣ ಹೌದು. ಹಾಗೆ ಆತ್ಮಜ್ಞಾನವಾಗೋವರೆಗೂ ದೇಹಾಭಿಮಾನ ನಿಮಿತ್ತವಾದ ಎಲ್ಲಾ ಚೇಷ್ಟೆಗಳು ಕೂಡ ಆಯಾ ಕಾಲಕ್ಕೆ ಪ್ರಮಾಣವೇ. ಬಿಡಿಸೋಕೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಕಣ್ಣಿಗೆ ಕಾಣಿಸೋದು ತತ್ಕಾಲದಲ್ಲಿ ಪ್ರಮಾಣವೇ. ಪ್ರತ್ಯಕ್ಷಾದಿ ಪ್ರಮಾಣಗಳು ದೇಹಾಭಿಮಾನ ನಿಮಿತ್ತ ಇದ್ದರೂ ಕೂಡ ಮುಂದಕ್ಕೆ ಅದು ಉಪಯೋಗ ಆಗತ್ತೆ. ನಾವು ಪುಸ್ತಕ ಓದ್ಬೇಕಾದ್ರೆ ಕಣ್ಣಿರ್ಬೇಕಲ್ಲ. ಇದು ಆತ್ಮಜ್ಞಾನಕ್ಕೆ ಪುಸ್ತಕ ಓದ್ತಾ ಇದ್ದೀನಿ ಕಣ್ಣು ಬೇಕೋ. ಹಾಗೆ ಎಲ್ಲಾ ಕಡೆಯಲ್ಲೂ ಎಲ್ಲವೂ ಪ್ರಮಾಣ ಆಗಬಹುದು. ಯಾವುದನ್ನು ನಾವು ಅಪ್ರಮಾಣ ಮಾಡೋಲ್ಲ, ಹೆದರ್ಕೋಬೇಡಿ. ನಿಮ್ಮ ಕರ್ಮಕಾಂಡಕ್ಕೂ ಪ್ರಮಾಣ ಉಂಟು. ಓಂ 5 ನಿಮಿಷ ಜಾಸ್ತಿ ಆಗ್ಬಿಡ್ತು.